ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಡಿಸೆಂಬರ್ 3ನೇ ತಾರೀಕು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ. ಅಂಗವೈಕಲ್ಯ ಇದೆ ಯಾರಿಗಾದ್ರೂ ಅಂತಂದರೆ ನಮ್ಮ ಸಮಾಜ ಇವತ್ತು ಹೇಗಿದೆ ಅಂತಂದರೆ ಅವರನ್ನು ಏನೋ ಒಂದು ರೀತಿ ಕೀಳಾಗಿ ನೋಡೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಆದರೆ ಇವತ್ತು ಪ್ರತಿಯೊಂದು ಸಮಾಜದ ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಕಲಚೇತನರಾಗಿ ಹೇಗೆ ಅವರು ಮುನ್ನುಗ್ತಾ ಇದ್ದಾರೆ ಅನ್ನೋದನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಆದರೆ ಎಲ್ಲೆಲ್ಲಿ ಅಂಗವಿಕಲರನ್ನ ಒಂದು ರೀತಿ ಕೀಳಾಗಿ ನೋಡಲಾಗತ್ತೆ, ಅವರಲ್ಲಿ ಇದು ತಪ್ಪು ಅನ್ನೋ ಜಾಗೃತಿಯನ್ನು ಮೂಡಿಸಬೇಕು. ಅಷ್ಟೇ ಅಲ್ಲದೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಸಮಾನವಾದ ಹಕ್ಕನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆಯ ಒಂದು ಸಾಮಾನ್ಯ ಸಭೆಯಲ್ಲಿ 1992ರಲ್ಲಿ ಈ ದಿನವನ್ನು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವನ್ನಾಗಿ ಆಚರಿಸಬೇಕು ಅನ್ನೋ ರೀತಿ ನಿರ್ಣಯವನ್ನು ತಗೊಳ್ಳಲಾಗತ್ತೆ. ಅದೇ ರೀತಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ನಾವು ಕೂಡ ಸಮಾಜದ ಒಂದು ಮುಖ್ಯವಾದ ಭಾಗ ಆಗಿರೋದ್ರಿಂದ ಸುತ್ತಮುತ್ತಲೂ ಯಾವುದಾದ್ರೂ ಈ ರೀತಿಯಾದ ಸನ್ನಿವೇಶ ಕಂಡು ಬರ್ತಾ ಇದ್ರೆ ಅದರ ವಿರುದ್ಧ ಆ ಕ್ಷಣವೇ ಹೋರಾಡುವಂಥ ಕೆಲಸವನ್ನು ಮಾಡಬೇಕು ಯುವಕರಾಗಿ ಅಂತ ಹೇಳ್ತಾ, ಜೊತೆಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಬರಹಗಾರರು ಹಾಗೂ ನಿರ್ದೇಶಕರು ಆಗಿರುವಂಥ ವಿ ನಾಗೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬ ಇವತ್ತು. ನಮ್ಮ ಚಂದನ ವಾಹಿನಿ ಪರವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ಕೋರೋಣ. ಸಾಕಷ್ಟು ಸದಭಿರುಚಿಯ ಗೀತೆಗಳಾಗಿರ್ಬೋದು, ಚಿತ್ರಗಳಾಗಿರ್ಬೋದು, ಎಸ್ಪೆಷಲಿ ಒಂದು ಯುವಕರ ಗಮನವನ್ನು ಸೆಳೆಯೋದಕ್ಕೆ ಅವರಿಗೆ ಇಷ್ಟ ಆಗೋ ರೀತಿ ಸಾಹಿತ್ಯದಲ್ಲಿ ಹಲವಾರು ಹಾಡುಗಳನ್ನ ಬರೆದಿದ್ದಾರೆ, ಹಲವಾರು ಒಳ್ಳೆಯ ಚಿತ್ರಗಳನ್ನ ಕೂಡ ಕೊಟ್ಟಿದ್ದಾರೆ. ಮತ್ತಷ್ಟು ಚಲನಚಿತ್ರಗಳು ಬರಲಿ, ಉತ್ತಮ ಗೀತೆಗಳು ಕೂಡ ಬರಲಿ ತಮ್ಮ ಬರವಣಿಗೆಯಲ್ಲಿ ಅಂತ ಆಶಿಸೋಣ. ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಟರು ಟೈಗರ್ ಪ್ರಭಾಕರ್ ಅವರ ಸುಪುತ್ರರಾದಂಥ ವಿನೋದ್ ಪ್ರಭಾಕರ್ ಅವರ ಹುಟ್ಟುಹಬ್ಬ ಕೂಡ ಇವತ್ತು. ನಮ್ಮ ಕನ್ನಡ ಚಿತ್ರರಂಗದ ಭರವಸೆಯ ನಾಯಕ ನಟರಲ್ಲಿ ಒಬ್ಬರು ವಿನೋದ್ ಪ್ರಭಾಕರ್. ಸಾಕಷ್ಟು ಚಿತ್ರಗಳನ್ನ ಕೂಡ ನಾವೆಲ್ಲರೂ ನೋಡಿರ್ತೀವಿ. ಅವರ ಒಂದು ನಟನೆ ಆಗಿರ್ಬೋದು, ಅವರ ಒಂದು ಸಂಭಾಷಣೆಯ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಅವರ ತಂದೆಯನ್ನೇ ಹೋಲುವಂಥ ರೀತಿ, ಅಷ್ಟೇ ಭರವಸೆಯನ್ನು ಮೂಡುವಂಥ ಎಲ್ಲ ಲಕ್ಷಣಗಳು ವಿನೋದ್ ಪ್ರಭಾಕರ್ ಅವ್ರಿಗೂ ಕೂಡ ಇದೆ. ಮತ್ತೊಮ್ಮೆ ಚಂದನ ವಾಹಿನಿ ಪರವಾಗಿ ಇಬ್ಬರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ಬನ್ನಿ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಇನ್ನು ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. ಆದರೂ ಕೂಡ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾನಾ ದೇಶಗಳನ್ನ ಸುತ್ತಿ, ದೇಶದ ನಾನಾ ರಾಜ್ಯಗಳನ್ನ ಸುತ್ತಿ, ಅಲ್ಲಿನ ಅನುಭವಗಳನ್ನ ಒಂದು ವಿಭಿನ್ನವಾದ ಕಥೆಯನ್ನಾಗಿ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಕಥೆಗಳನ್ನ ಬರೆದಿರುವಂಥ ಉತ್ತಮ ಕಥೆಗಾರ್ತಿ ಅಂತ ಗುರುತಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು 17 ಕೃತಿಗಳನ್ನ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಕೇವಲ ಸಾಹಿತ್ಯ ಕ್ಷೇತ್ರ ಮಾತ್ರ ಅಲ್ಲ, ರಂಗೋಲಿ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಗಣೇಶ ಮೂರ್ತಿಗಳ ನಿರ್ಮಾಣ ಆಗಿರ್ಬೋದು, ಹೀಗೆ ಹಲವಾರು ಕಲೆಗಳನ್ನ ಮೈಗೂಡಿಸಿಕೊಂಡಿರುವಂತಹ ಬಹುಮುಖ ಪ್ರತಿಭೆ ಮಧುರಾ ಕರ್ಣಂ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಸಾಧನೆಯ ಹಾದಿಯ ಮೆಲುಕನ್ನ ಹಾಕೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಜೊತೆಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಎಸ್ ಮೇಡಮ್, ತಮ್ಮ ಬಗ್ಗೆ ಬಹಳಷ್ಟು ಮಾತಾಡೋದು ಬಾಕಿ ಇದೆ. ನಿಮ್ಮ ಸಾಧನೆಯ ಹಾದಿಯ ಮೆಲುಕನ್ನು ಹಾಕಬೇಕು, ಬಹುಮುಖ ಪ್ರತಿಭೆ ನೀವು, ಪ್ರತಿಯೊಂದ್ರ ಬಗ್ಗೆನೂ ಮಾತಾಡೋಣ. ಅದಕ್ಕೂ ಮುನ್ನ ನಮ್ಮ ವೀಕ್ಷಕರಿಗಾಗಿ ಒಂದೊಳ್ಳೆ ಮಾತಿದೆ, ನೋಡಿ ಬರೋಣ. ವೀಕ್ಷಕರೇ, ಇದೀಗ ನಿಮ್ಮೆಲ್ಲರಿಗಾಗಿ ಇವತ್ತಿನ ಒಂದೊಳ್ಳೆ ಮಾತು.
ಇವತ್ತಿನ ಒಂದೊಳ್ಳೆ ಮಾತು ಕರ್ತ ಕಾರಯಿತ ಚೈವ ಪ್ರೇರಕಶ್ಚ ಅನುಮೋದಕಃ ಸುಕೃತೆ ದುಷ್ಕೃತೆ ಚೈವ ಚತ್ವಾರಃ ಸಮಭಾಗಿನಃ. ಈ ಅದ್ಭುತವಾದ ಶ್ಲೋಕ ಏನು ಹೇಳುತ್ತೆ ಗೊತ್ತಾ? ನಾವು ಕರ್ಮಗಳನ್ನು ಮಾಡ್ತೀವಿ, ಅದು ಒಳ್ಳೆ ಕರ್ಮ ಆಗಿರ್ಬೋದು ಅಥವಾ ಕೆಟ್ಟ ಕೆಲಸ ಆಗಿರ್ಬೋದು, ಎಲ್ಲದಕ್ಕೂ ಕೂಡ 4 ಜನ ಸಮವಾಗಿ ಭಾಗಿಗಳಾಗ್ತಾರೆ, ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ. ಆ ಕೆಲಸವನ್ನು ಮಾಡಿದಂಥವನು, ಮಾಡಿಸಿದವನು, ಅದಕ್ಕೆ ಪ್ರೇರಣೆ ಕೊಟ್ಟವನು, ಅದು ನೋಡಿ ಸರಿ ತಪ್ಪು ಎರಡನ್ನೂ ಕೂಡ ವಿಶ್ಲೇಷಿಸದೆ ಸುಮ್ಮನಿರುವಂಥವನು. 4 ಜನರು ಯಾವುದೇ ಒಂದು ಕೆಲಸವಾಗಲಿ ಅದಕ್ಕೆ ಭಾಗಿಯಾಗಿರ್ತಾರೆ, ಅದರ ಫಲಗಳನ್ನು ಅನುಭವಿಸ್ತಾರೆ ಅನ್ನುವಂಥದ್ದು ಅದ್ಭುತವಾದಂಥ ಈ ಒಂದು ಶ್ಲೋಕದ ಸಂದೇಶ, ದಿನದ ಸಂದೇಶ ಅಂತಲೇ ಹೇಳಬೇಕು. ಆದ್ದರಿಂದ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾ ಇರಲಿ, ಕೆಟ್ಟ ಕೆಲಸ ಮಾಡ್ತಾ ಇರಲಿ, ಅದನ್ನು ವಿಶ್ಲೇಷಿಸುವಂಥದ್ದು, ನೀನು ಮಾಡ್ತಿರೋದು ಸರಿ ಅಂತ ಬೆಂತಟ್ಟೋದು, ಜೊತೆಗೆ ತಪ್ಪು ಅಂತ ತಿದ್ದಿ ಹೇಳೋದು ಎಲ್ಲವೂ ಕೂಡ ನಮ್ಮ ಕರ್ತವ್ಯ ಅನ್ನೋದು ಈ ಶ್ಲೋಕದ ಒಂದು ಅರ್ಥ. ಇಂಥ ಅದ್ಭುತವಾದ ಶ್ಲೋಕ ಅಲ್ವಾ? ಅದಕ್ಕೆ ನಮ್ಮ ಸುತ್ತಮುತ್ತಲ ಇರುವಂತಹ ಜನರು ಅವರ ಕೆಲಸ ಯಾವ ರೀತಿ ಮಾಡ್ತಾರೆ, ಅವರ ಜೊತೆಗಿರುವಂಥ ಅದು ನಮ್ಮ ಮೇಲೂ ಪ್ರಭಾವ ಬೀಳುತ್ತೆ ಅವರ ಕರ್ಮಗಳು ಅನ್ನೋದಕ್ಕೆ ಒಂದು ಅತ್ಯುನ್ನತವಾದ ಸಂದೇಶ ಕೊಡುವಂಥ ಶ್ಲೋಕದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ. ನಮ್ಮೊಂದಿಗಿದ್ದಾರೆ ಮಧುರಾ ಕರಣಂ ಅವರು. ಬನ್ನಿ ಮಾತುಕತೆಯನ್ನು ಆರಂಭ ಮಾಡೋಣ. ಮೇಡಮ್, ಇನ್ನು ಮೂಲತಃ ಬೆಳಗಾವಿಯವರು ತಾವು. ಬೆಳಗಾವಿ ಜಿಲ್ಲೆ ಅಥವಾ ಉತ್ತರ ಕರ್ನಾಟಕ ಅಂತಂದರೆ ಸಾಕಷ್ಟು ಲೇಖಕಿಯರು, ಸಾಹಿತಿಗಳು, ಒಂದು ಸಾಧನೆಯನ್ನು ಮಾಡಿರುವಂಥ ಹೆಣ್ಣು ಮಕ್ಕಳು ಕೊಟ್ಟಿರುವಂಥ ಒಂದು ಜಾಗ ಉತ್ತರ ಕರ್ನಾಟಕ. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನೀವು ಬೆಳೆದಂಥ ವಾತಾವರಣ ಹೇಗಿತ್ತು, ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ನಿಮ್ಮ ಬಾಲ್ಯ ಹೇಗೆ ಕೊಡುಗೆಯಾಯಿತು ಅಂತ ಹೇಳಿ. ಖಂಡಿತ. ಆಗಿನ ಕಾಲದಲ್ಲಿ ಬೆಳಗಾವಿ ಒಂದು ಸ್ವಲ್ಪ ಹೆಚ್ಚು ಮರಾಠಿಗರ ಪ್ರಾಬಲ್ಯ ಹೆಚ್ಚಿತ್ತು ಅಂತ ಹೇಳ್ಬೋದು. ಆವಾಗ ನಮ್ಮ ವಠಾರ, ಆ ಪುಟ್ಟ ವಠಾರದಲ್ಲಿ ನಾವೆಲ್ಲ ಆಟ ಆಡ್ಕೊಂಡಿರ್ತಾ ಇದ್ವಿ. ಅಲ್ಲಿ ನಾನೇ ಚಿಕ್ಕವಳು, ಹೀಗಾಗಿ ಪ್ರತಿಯೊಂದಕ್ಕೂ ನನ್ನ ನಾಟಕ ಸೇರಿಸ್ಕೊಳ್ಳೋದಿಲ್ಲ, ಅದು ಇದು ಎಲ್ಲ ಇರುತ್ತಲ್ಲ. ಸೊ ಆವಾಗ ಹೋಗಿ ಕೂಗಿ ಹೇಳೋದು, ನನ್ನನ್ನು ಸೇರಿಸ್ಕೊಳ್ತಾ ಇಲ್ಲ. ಯಾರೋ ಹಿರಿಯರು ಬಂದು ಹೇಳೋರು, ಸೇರಿಸ್ಕೊಳ್ರು ಪಾಪ ಹುಡುಗಿನ ಅಂತನೋರು. ಸರಿ, ಆಮೇಲೆ ಸೇರಿಸ್ಕೊಳ್ಳೋರು. ಈ ರೀತಿ ಇವೆಲ್ಲ ಅದರ ಮಧ್ಯೆ ಒಂದು ಗಡಿನಾಡ ಕುಡಿನಾನು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಹಾಗೆ ನಮ್ಮ ಬಾಲ್ಯ ಬೆಳೆದು ಬಂತು. ಆಮೇಲೆ ನಾವು ನಮ್ಮ ಸ್ವಂತ ಮನೆಗೆ ಶಿಫ್ಟ್ ಆದ್ವಿ, ವಿದ್ಯಾನಗರ ಅಂತ ಅಲ್ಲಿ ಸ್ವಂತ ಮನೆ. ಅಲ್ಲಿ ಶಿಫ್ಟ್ ಆದಮೇಲೆ ಒಂದು ಸ್ವಲ್ಪ ಒಂದು 7-8 ವರ್ಷ ಇರಬಹುದು ನನಗೆ. ಆವಾಗ ಓದಿನ ಒಂದು ರುಚಿ ಎಲ್ಲ ಗೊತ್ತಾಗಕ್ಕೆ ಶುರು ಆಯಿತು. ನಮ್ಮ ಮನೆಯಲ್ಲಿ ಸುಧಾ ತರಿಸ್ತಾ ಇದ್ವಿ, ಆವಾಗ ಬರೋದು ಸುಧಾ. ಸ್ನೇಹಿತರ ಮನೆಯಲ್ಲಿ ಪ್ರಜಾಮತ ಬರೋದು, ಒಬ್ಬರ ಮನೆಯಲ್ಲಿ ಮಯೂರ, ಇನ್ನೊಬ್ಬರ ಮನೆಯಲ್ಲಿ ಹೀಗೆ. ನಿಮ್ಮ ಮನೆಯಲ್ಲಿ ಯಾರು ಓದ್ತಾ ಇದ್ದಿದ್ದು ಮೇಡಮ್? ನಮ್ಮ ತಂದೆ ಬಹಳ ಓದ್ತಾ ಇದ್ರು. ನಮ್ಮ ತಂದೆಗೆ ಓದಿನ ಗೀಳಿತ್ತು ಅಂತ, ಹೀಗಾಗಿ ಬಹಳ ಓದೋರು. ತಾಯಿನೂ ಓದೋರು, ಆದರೆ ತಂದೆಗೆ ಮಾತ್ರ ಬಹಳ ಹುಚ್ಚು. ಆಮೇಲೆ ಆವಾಗೆಲ್ಲ ಇದು ಇರ್ತಿತ್ತು ನೋಡಿ, ಕೊಂಡ್ಕೊಂಡು ಬರೋದು ಒಂದು ಸ್ವಲ್ಪ ಕಡಿಮೆ, ಪುಸ್ತಕಗಳನ್ನ ಇದನ್ನ ಮಾಡೋದು, ಅದಕ್ಕಿಂತ ಲೈಬ್ರರಿ ಹುಚ್ಚು ಜಾಸ್ತಿ. ಲೈಬ್ರರಿಗೆ ಹೆಸರು ಹಚ್ಚೋದು, ಪ್ರತಿ ವಾರ ಹೋಗೋದು ಲೈಬ್ರರಿ, ಅದೊಂದು ಸಂಭ್ರಮ. ಹೋಗೋದು, ಹೋಗಿ ಪುಸ್ತಕ ಚೇಂಜ್ ಮಾಡಿಸ್ಕೊಂಡು ಬರೋದು, ಹೀಗೆಲ್ಲ. ನಮ್ಮ ತಂದೆ ಅಂತೂ 3 ತಿಂಗಳು 6 ತಿಂಗಳಾದ್ರೆ ಸಾಕು, ಅಯ್ಯೋ ದುರ್ಗಾಸ್ತಮಾನ ಓದಿ ಬಹಳ ದಿನ ಆಯ್ತಮ್ಮ, ತಗೊಂಬರ್ತೀಯಾ? ಇಲ್ಲ ರಕ್ತರಾತ್ರಿ ನೋಡೋ, ತರಾಸು ಅವ್ರದ್ದು, ಅನಕ್ರ ಅವ್ರದ್ದು ಯಾವ್ದಿದೆ ನೋಡೋ, ಈ ರೀತಿ. ಅವ್ರಿಗೆಲ್ಲ ಆ ರೀತಿ. ನಮಗೆ ತ್ರಿವೇಣಿಯವರು, ಬೆಳ್ಳಿ ಮೋಡ, ಕಾದಂಬರಿಗಳು, ಇದು ನಿಮ್ಮ ತಂದೆ ತಾಯಿಯವರ ಫೋಟೋನಾ ಅದು? ಕಾದಂಬರಿಗಳು ಓದೋದು, ಈ ರೀತಿ ನನಗೆ ಹುಚ್ಚು. ಆಮೇಲೆ ಪರೀಕ್ಷೆ ಸಮಯದಲ್ಲಿ ಓದಕ್ ಬಿಡ್ತಿರ್ಲಿಲ್ಲ, ಸ್ವಲ್ಪ ಬೈತಿದ್ರಲ್ಲ, ಆ ಟೈಮಲ್ಲಿ ನಮ್ಮ ನೋಟ್ಬುಕ್ಗಳ ಒಳಗಡೆ ಇಟ್ಕೊಂಡು ಓದೋದು, ಇಲ್ಲ ಸ್ನಾನಕ್ಕೆ ಹೋದಾಗ ಮೆತ್ತಗೆ ತಗೊಂಡು ಹೋಗೋದು, ಓದೋದು. ನಮ್ಮ ತಾಯಿಗೆ ಗೊತ್ತಾಗ್ಬಿಡೋದು, ಏನ್ ತಗೊಂಡೋಗಿದೀಯಾ ಅಂತ ಬಾಗಿಲು ಬಡಿಯೋರು. ನಾನು ಒಬ್ಳೆ ಮಗಳು, ನಮ್ಮ ತಂದೆ ತಾಯಿಗೆ ಒಬ್ಳೆ ಮಗಳು. ಹೀಗಾಗಿ ಈ ಓದಿನ ಒಂದು ರುಚಿ ಅವಾಗ್ನೇ ಹತ್ಕೊಂಡ್ತು ಅಂತ ಹೇಳ್ಬೋದು. ಬಹಳ ಇಬ್ರು ಓದೋರು ತಂದೆ ತಾಯಿ, ಅದರಿಂದ ಒಂದು ಓದಿನ ರುಚಿ ಹತ್ಕೊಂಡ್ತು. ಆಮೇಲೆ ಯಾರ ಮನೆಯಲ್ಲಿ ಪ್ರಜಾಮತ ತರಿಸ್ತಿದ್ರು ಅವ್ರ ಮನೆಗೆ ಓಡೋಗೋದು ಇಸ್ಕೊಳ್ಳೋಕೆ. ಅವರು ಪಾಪ ಅವ್ರ ಮನೇಲಿ ಹೊಸದಾಗಿ ಬಂದಿರ್ತಿತ್ತಲ್ಲ, 1-2 ದಿನ ಆದ್ಮೇಲೆ ಕೊಡ್ತೀನಿ, ಓದ್ಬಿಟ್ಟು ಕೊಡ್ತೀನಿ ಅಂತ ಅವ್ರನ್ನೋರು. ನಾನು ಅಲ್ಲೇ ಹಿಡ್ಕೊಂಡು ಕೂಡ್ತಿದ್ದೆ. ಅದಕ್ಕೆ ಅವ್ರು ಚೇಷ್ಟೆ ಮಾಡೋರು, ಅಯ್ಯೋ ಇವಳು ಇಲ್ಲೇ ಕೂತ್ಕೊಂಡ್ಬಿಡ್ತಾಳಪ್ಪ, ಕೊಟ್ಬಿಡಿ ಅವಳಿಗೆ, ಫಸ್ಟ್ ಓದ್ಬಿಟ್ಟು ಕೊಟ್ಬಿಡ್ತಾಳೆ ಅಂತ. ಆ ರೀತಿ ಅವಾಗೆಲ್ಲ ನಾವು ಓದ್ಕೊಂಡು ಬಂದ್ವಿ. ಜೊತೆಗೆ ಒಂದು ಸಾಹಿತ್ಯದ ಇದು ಎಲ್ಲ ನನ್ನ ಸಾಹಿತ್ಯಕ್ಕೆ ಪೂರಕವಾಯಿತು ಅಂತ ಆವಾಗ ನನಗೆ ಅರ್ಥ ಆಗ್ಲಿಲ್ಲ, ಅರಿವು ಮೂಡಲಿಲ್ಲ. ಆದರೆ ಮುಂದೆ ಇವಾಗ ಗೊತ್ತಾಗ್ತಾ ಇದೆ ಅವಾಗ ಅದು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರ್ತು ಅಂತ. ಆಮೇಲೆ ಮನೆಯಲ್ಲಿ ಒಂದು ಸಾಹಿತ್ಯದ ವಾತಾವರಣನೂ ಇತ್ತು. ನಮ್ಮ ಅದೇ ರೀತಿ ಸಹಕಾರನೂ ನಿಮಗೆ ಸಿಗ್ತಾ ಹೋಯ್ತು. ಮೊದಲು ನೀವು ಒಂದು ಲೇಖನಿಯನ್ನ ಹಿಡಿದಿದ್ದು ಯಾವಾಗ? ಇವಾಗ ಓದ್ತಾ ಇರ್ತೀವಿ, ಅದನ್ನ ನಾವು ಮಾಡ್ಬೋದಾ ಅಂತ ಅನ್ಸೋದಕ್ಕೆ ಯಾವುದೋ ಒಂದು ಸ್ಫೂರ್ತಿ ಕೊಡುವಂತಹ ಸನ್ನಿವೇಶ ನಡೆದಿರುತ್ತೆ ಜೀವನದಲ್ಲಿ. ನಾನು ಬರಿಬಹುದು ಅಂತ ಅನ್ಸಿದ್ದೆ ಯಾವಾಗ? ನಾನು ಬರಿಬಹುದು ಅಂತ ಅನಿಸಿದ್ದು ಇವನ್ನೆಲ್ಲ ನೋಡಿ ನಮ್ಮ
ಒಂದು ಕವನಗಳನ್ನು ಗೀಚಕ್ಕೆ ಶುರು ಮಾಡಿದ್ವಿ. ಕವನಗಳು ಚಿಕ್ಕದಾಗಿ ಕವನಗಳನ್ನು ಗೀಚ್ತಾ ಇದ್ವಿ. ನಾನು ನನ್ನ ಸ್ನೇಹಿತೆ ಸುನಂದ ಅಂತ ಇದ್ಲು, ಇಬ್ರು ಸೇರಿ ಗೀಚೋದು. ಅದನ್ನೇ ಅವಾಗ ವನಿತಾ ಅಂತ ಹೊಸದಾಗಿ ಪತ್ರಿಕೆ ಶುರುವಾಗಿತ್ತು, ವನಿತಾ ಪತ್ರಿಕೆ, ಹೆಣ್ಮಕ್ಳಿಗೋಸ್ಕರ ಶುರುವಾಗಿತ್ತು. ಅವಾಗ ನಾವಿನ್ನೂ ಚಿಕ್ಕವರು. ಸರಿ ಕಳಿಸಿ ನೋಡೋಣ ಅಂತ ಕವನ ಬರೆದು ಕಳಿಸಿದ್ವಿ. ಅವರು ಅದಕ್ಕೆ ಒಂದು ಉತ್ತರ ಕಳಿಸಿದ್ರು, ಅಮ್ಮ ಇನ್ನೂ ಚಿಕ್ಕವರಿದ್ದೀರಿ, ಇನ್ನೂ ಮಾಗಬೇಕು ನಿಮ್ಮ ಕವನಗಳು, ಆಮೇಲೆ ಇನ್ನು ಹೀಗೆ ಬರಿತಾ ಹೋಗಿ, ಆಮೇಲೆ ನಾವು ತಗೊಳ್ತೀವಿ ಅಂತ. ಅದು ನಮ್ಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದ್ರೆ, ಅದೇನೋ ಅವ್ರು ಪ್ರಕಟಣೆ ಮಾಡ್ಬಿಟ್ಟಂಗೆ, ಅಂದ್ರೆ ಅಲ್ಲಿಂದ ಸ್ಪಂದನೆ ಬಂತು ಅನ್ನೋದು ಒಂದು ದೊಡ್ಡ ವಿಷಯವಾಗಿತ್ತು. ಆಮೇಲೆ ನಮ್ಮ ಮನೆಯಲ್ಲಿ ಹೇಗೆ ನಮ್ಮ ತಾಯಿಯ ತಂದೆ ಅಂದ್ರೆ ನಮ್ಮ ತಾತ, ಅಜ್ಜ ಅಂತ ನಾವೆಲ್ಲ ಹೇಳೋದು, ಅವರು ಚಿಕ್ಕೋಡಿನಲ್ಲಿ RD ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ರು ಅಂದಿನ ಕಾಲದಲ್ಲಿ. ಆಮೇಲೆ ಅದು ಪೂರ್ತಿ ಗಡಿನಾಡು. ಅಲ್ಲಿ ಎಲ್ಲ ರಾಜ್ಯೋತ್ಸವದ್ದಾಗ್ಲಿ, ಯಾವುದೇ ಒಂದು ಕಾರ್ಯಕ್ರಮ ವಿಶೇಷ ಸಂದರ್ಭಗಳಲ್ಲಿ ಹಿರಿಯ ಸಾಹಿತಿಗಳನ್ನ ಕರೆಸೋದು, ಮನೆಯಲ್ಲೇ ಇಟ್ಕೊಂಡು ಉಪಚಾರ ಮಾಡೋದು, ಅವರಿಂದ ಕಾರ್ಯಕ್ರಮಗಳನ್ನ ಮಾಡಿಸೋದು, ಭಾಷಣಗಳು, ಇದು ಎಲ್ಲ ಯಥಾವತ್ತಾಗಿ ನಡೆದು ಬರ್ತಾ ಇತ್ತು. ಹಾಗಾಗಿ ಆವಾಗ ಬೇಂದ್ರೆಯವರು, ಮಾಸ್ತಿಯವರು ಎಲ್ಲ ಮನೆಗಳಿಗೆ ಬಂದು ಹೋಗಿದ್ದುಂಟು. ನಮ್ಮ ತಾಯಿ ಅದನ್ನೆಲ್ಲ ಹೇಳೋರು. ಮತ್ತು ಆವಾಗ ಅಂದಿನ ಕಾಲದಲ್ಲಿ ಕೆರೆಗಳಿಗೆ ಹೋಗಿ ಬಟ್ಟೆ ಎಲ್ಲ ಒಕ್ಕೊಂಡು ಬರೋರಲ್ಲ, ಆವಾಗ ಅಮ್ಮನೇ ಬಟ್ಟೆ ಒಗ್ಯಕ್ಕೆ ಹೋಗ್ತಿದ್ರಂತೆ. ಅಮ್ಮ ಹೇಳೋರು, ಮಾಸ್ತಿಯವರ ಪಂಚೆ ಮೇಲೆ, ಕಚ್ಚೆ ಪಂಚೆ ಕೊಡೋರಲ್ಲ, ಆ ಕಚ್ಚೆ ಪಂಚೆ ಮೇಲೆ, ದೋತ್ರದ ಮೇಲೆ ಅವರ ಪತ್ನಿ ಕಸೂತಿ ಮಾಡಿ, ನಕ್ಷತ್ರದ ಕಸೂತಿ ಮಾಡಿ ಕಳ್ಸೋರಂತೆ. ಅಂದರೆ ಬದಲಾಗಬಾರ್ದು ಅಂತ, ಬೇರೆಯವರು ಇರ್ತಾರೆ, ಅದು ಬದಲಾಗಬಾರ್ದು ಅಂತ. ಮಾಸ್ತಿ ಅವ್ರು ಹೇಳಿ ಕಳ್ಸೋರಂತೆ, ನೋಡಮ್ಮ ನಕ್ಷತ್ರದ ಕಸೂತಿ ಇದು ನಂದಿದ್ದು, ಇದನ್ನ ಹಿಂಗೆ ತಗೊಂಡ್ ಬಾ ನನಗೆ ವಾಪಸ್ಸು ಅಂತ ಹೇಳೋರಂತೆ. ಇದೆಲ್ಲ ಸಂದರ್ಭಗಳನ್ನ ನಮ್ಮಮ್ಮ ಹೇಳ್ಕೊಳ್ಳೋರು. ಆಮೇಲೆ ಆವಾಗ ನಮ್ಮ ತಾತನ ತಮ್ಮ BR ವಾಡಪ್ಪಿ ಅಂತ ಅನ್ಕೊಂಡು ಅವರು ಅಲ್ಲೇ ಓದಕ್ಕಿದ್ರು, ಅಣ್ಣನ ಮನೆಯಲ್ಲಿ ಓದಕ್ಕಿದ್ರು. ಇದೆಲ್ಲ ಸಂದರ್ಭ ಅವರನ್ನು ಪ್ರಭಾವಿಸ್ತು. ಹೀಗಾಗಿ ಮುಂದೆ ಅವರು ದೊಡ್ಡ ಸಾಹಿತಿ ಆದರು. ಧಾರವಾಡದಲ್ಲಿ ಒಳ್ಳೆ ಹರಟೆ ಮತ್ತು ಪ್ರಬಂಧಗಳನ್ನು ಬರೆದು ದೊಡ್ಡ ಸಾಹಿತಿ ಆದರು. ಅವರ ಮಗ ಶ್ರೀನಿವಾಸ್ ವಾಡಪ್ಪಿ ಮತ್ತು ಮೊಮ್ಮಗ ಸಮೋದ್ ಕೂಡ ಇವಾಗ ಬರಿತಾ ಇದ್ದಾರೆ. ಸುಮಾರು ಸಾಹಿತ್ಯದ ಒಂದು ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರುವಂತದ್ದು. ಈ ರೀತಿ ಬಂದಾದ್ಮೇಲೆ ನಿಮ್ಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗತ್ತಲ್ವಾ? ಹಿರಿಯರಿದ್ದಾರೆ, ನಾನು ನನ್ನ ಬರವಣಿಗೆಯಲ್ಲಿ ಎಷ್ಟು ಪ್ರೌಢತ್ವ ಇರಬೇಕು, ಕಲಿಬೇಕು, ಓದಬೇಕು ಅನ್ನೋಂಥದ್ದು ಯಾವ ರೀತಿ ನಿಮ್ಮ ಮೇಲೆ ಪ್ರಭಾವ ಬೀರ್ತು? ಆ ಓದಬೇಕು ಅನ್ನೋ ಹುಚ್ಚು ಮಾತ್ರ ಅದು ಸೇರ್ಕೊಂತು, ಒಳಗಡೆ ಸೇರ್ಕೊಂತು. ಜೊತೆಯಲ್ಲಿ ಅಮ್ಮ ಇನ್ನೊಂದು ಮಾತು ಹೇಳೋರು, ಬೇಂದ್ರೆಯವರ ನಮ್ಮ ಅಜ್ಜಿ ಅಂದ್ರೆ ತಾಯಿ ಬೇಂದ್ರೆಯವರಿಗೆ ಆ ನಂಟಿತ್ತಂತೆ, ಹಳೆಯ ನಂಟು. ಹೀಗಾಗಿ ಅಂದರೆ ಬೇಂದ್ರೆಯವರ ಅಜ್ಜಿ ಖಾನಾವಳಿ ನಡೆಸೋವಾಗ ಈ ನಮ್ಮ ಮುತ್ತಜ್ಜ ಅವರ ಖಾನಾವಳಿಗೆ ಹೋಗ್ತಿದ್ರು ಬಹಳ ಕ್ಲೋಸ್ ಆಗಿ. ಅಂದರೆ ಒಂದು ರೀತಿ ಅವರು ಗ್ರಾಹಕರು ಅನ್ನೋದಿಲ್ಲ, ಒಬ್ಬರ ಪರಿಚಯಸ್ಥರು, ಮನೆಯವರು ಅನ್ನೋ ರೀತಿಯಾಗಿ ನಡ್ಕೊಂಡು ಬರ್ತಿತ್ತಂತೆ. ಅವಾಗ ಬೇಂದ್ರೆಯವರು ಬಹಳ ಚಿಕ್ಕವರು. ಹುಡುಗನ್ನ ತೋರಿಸಿ ಹೇಳ್ತಿದ್ರಂತೆ, ಓದುದೇ ಇಲ್ಲ ನೋಡ್ರಿ, ಒಂದು ಸ್ವಲ್ಪ ಓದ್ಲಿಕ್ಕೆ ಹೇಳ್ರಿ ಅಂತ ಹೇಳೋರಂತೆ. ಆಮೇಲೆ ನಂತರ ಯಾಕೆ ಖಾನಾವಳಿಗೆ ಬರ್ತೀರಿ, ಮದ್ವೆ ಮಾಡ್ಕೊಂಡು ಬಿಡ್ರಿ, ದಿನ ಖಾನಾವಳಿ ಊಟ ಒಳ್ಳೇದಲ್ಲ, ಅವರೇ ಹೇಳೋರಂತೆ. ಈ ರೀತಿ ಎಲ್ಲ ಆಗಿ ಮದುವೆ ಆದಮೇಲೆ ನಮ್ಮ ಅಜ್ಜಿ ಹುಟ್ಟಿದ ಮೇಲೆ ಬೇಂದ್ರೆಯವ್ರನ್ನು ಬಹಳ ಪ್ರೀತಿಯಿಂದ ಅಜ್ಜಿನ ಆಟ ಆಡಿಸ್ತಿದ್ರಂತೆ, ಎತ್ತಿ ಆಟ ಆಡಿಸ್ತಿದ್ರು ಎಲ್ಲ. ಈ ರೀತಿಯಾದ ಇದನ್ನೆಲ್ಲ ಅಮ್ಮ ಹೇಳ್ಕೊಂಡು ಬರೋರು. ಇದು ಕೂಡ ನಮ್ಮ ತಲೆಯಲ್ಲಿ ಒಂದು ರೀತಿಯಲ್ಲಿ ಕುತ್ಕೊಂಡಿತ್ತು ಅಂತ. ನಿಮಗೂ ಕೂಡ ಓದಿನ ಆಸಕ್ತಿ ಬಂತು, ಜೊತೆಗೆ ನೀವು ಕೂಡ ಚಿಕ್ಕದಾಗಿ ಬರೆಯೋದಕ್ಕೆ ಆರಂಭ ಮಾಡಿದ್ರಿ. ಆ ಸಮಯದಲ್ಲಿ ನಿಮ್ಮ ಒಂದು ಮನೆಯ ವಾತಾವರಣ, ನಿಮಗೆ ಸಿಕ್ಕಂತ ಸಹಕಾರ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಎಷ್ಟು ಎಂಕರೇಜ್ ಮಾಡ್ತಾ ಇದ್ರು ನಿಮ್ಮನ್ನ? ಬಹಳ ಖುಷಿ ಪಡೋರು. ನಮ್ಮ ತಂದೆ ತಾಯಿ ಇಬ್ರು ಬಹಳ ಖುಷಿ ಪಡೋರು. ಕಳಿಸ್ರಿ, ಎಲ್ಲಾದ್ರೂ ಕಳಿಸ್ರಿ ಅಂದ್ರೆ ಹೇಳೋರು, ಎಲ್ಲ ಪತ್ರಿಕೆಗಳಿಗೆಲ್ಲ ಕಳಿಸ್ರಿ, ಬಂದರೆ ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಕಳ್ಸಾದ್ರೂ ಕಳಿಸ್ರಿ, ಬೇರೆ ಪುಸ್ತಕ ಮಾಡ್ಕೊಂಡು ಬರೀರಿ, ಎಲ್ಲೋ ಗೀಚಬೇಡ್ರಿ, ಎಲ್ಲ ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಹೇಳೋರು. ಇನ್ನು ಮೊದಲು ಕವನ ಬರೆಯೋದಕ್ಕೆ ಆರಂಭ ಮಾಡಿದ್ರಿ, ನಂತರ ಮೊದಲು ಪ್ರಕಟ ಆದಂಥ ಕವನ ಆಗಿರ್ಬೋದು, ಅಥವಾ ಮೊದಲು ವಿಮರ್ಶೆಗೆ ಒಳಗಾದಂಥ ಒಂದು ಕವನ, ಇಷ್ಟ ಮೆಚ್ಚುಗೆಗೆ ಪಾತ್ರವಾದಂಥದ್ದು ಯಾವುದು ನೆನಪಿದೆ ನಿಮಗೆ? ನಂತರ ನಮಗೆ ಮದುವೆ ಆಯಿತು. ಈ ಗಲಾಟೆಲಿ ಇದು ಎಷ್ಟೇ ಮುಂದೆ ಬರೀತಾ ಇತ್ತು, ಓದಷ್ಟೇ ಜಾಸ್ತಿ ಆಯಿತು, ಬರವಣಿಗೆ ಕಡಿಮೆ ಆಯಿತು. ಅವಾಗ ಮದುವೆ ಆಯಿತು. ಮದುವೆ ಆದಮೇಲೆ ಮುಂದೆ ಮಗ ಹುಟ್ಟಿದ. ಅವಾಗ ಮದುವೆ ಆದಮೇಲೆ ನಾನು ನನ್ನ ಗೀಚಿದ ಕವನಗಳನ್ನೆಲ್ಲ ತೆಗೆದುಕೊಂಡು ಬಂದು ನನ್ನ ಜೊತೆನೇ ತೆಗೆದುಕೊಂಡು ಬಂದಿದ್ದೆ. ನಮ್ಮ ಪತಿ ಮಹೇಶ್ ಕರ್ಣಮ್ಮ ಅವರು ಶೇಷಾದ್ರಿಪುರಂ ಕಾಲೇಜಲ್ಲಿ ಅವಾಗ HOD ಆಗಿದ್ರು, ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಿನ HOD ಆಗಿದ್ರು. ಅಲ್ಲಿ ಶೇಷಾದ್ರಿಪುರಂ ಕಾಲೇಜಲ್ಲಿ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು, ಇಂದಿನ ಖ್ಯಾತ ವಿಮರ್ಶಕರು, ಅವರು ಕನ್ನಡ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಅಲ್ಲಿದ್ದರು. ಮತ್ತು ಸತ್ಯನಾರಾಯಣ ಅಂತ ಅವರಿದ್ದರು. ಅವರಿಗೆ ತೋರಿಸಿದ ಮೇಲೆ, ಚೆನ್ನಾಗಿ ಬರಿತೀಯಮ್ಮ, ಇನ್ನೂ ಚೆನ್ನಾಗಿ ಆಗಬೇಕು, ಬರಿಬೇಕು, ಪಕ್ವವಾಗಬೇಕು, ನೀನು ಬರಿತಾ ಹೋಗು, ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಸರಿ, ಮತ್ತೆ ಮಗ ಹುಟ್ಟ, ಮತ್ತೆ ಕಡಿಮೆ ಆಯಿತು. ನಂತರ ದೆಹಲಿಗೆ ಹೋದ್ವಿ. ದೆಹಲಿಗೆ ಅವರು ಜಾಬ್ ಚೇಂಜ್ ಮಾಡಿದರು. ಸೊ ದೆಹಲಿಗೆ ಹೋದ್ವಿ. ದೆಹಲಿಗೆ ಹೋದಾಗ ದೆಹಲಿ ಕರ್ನಾಟಕ ಸಂಘ
ಅಲ್ಲಿ ಯಶೋಧ ಭಟ್ ಮತ್ತು ಎನ್ ಪಿ ಭಟ್ ಸರ್ ಅವರು ಅದನ್ನು ಶುರು ಮಾಡಿದ್ರಂತೆ. ಅಲ್ಲಿ ಕರ್ನಾಟಕ ಸಂಘದಲ್ಲಿ ಅಭಿಮತ ಅನ್ನೋ ಒಂದು ಪತ್ರಿಕೆಯನ್ನು, ಮಂತ್ಲಿ ಮಾಸಪತ್ರಿಕೆ ಅದನ್ನು ಅವರು ಶುರು ಮಾಡಿದರು. ಕೈ ಬರಹದಲ್ಲಿ ಬರೆದು ಎಲ್ರಿಗೂ ಪೋಸ್ಟ್ ಮಾಡ್ತಿದ್ರಂತೆ ಆವಾಗ ಅವರು. ಆ ರೀತಿ ಅದು ಶುರು ಮಾಡಿದಾಗ ನಮ್ಮ ಪತಿ ಮಹೇಶ್ ಕರ್ಣ ಅವರು ಹೋಗಿ ಹೇಳಿದ್ರಲ್ಲಿ, ಇಲ್ಲ ನನ್ನ ಮಿಸಸ್ ಬರೀತಾರೆ ಅಂತ. ಅವ್ರು ಹೇಳ್ಬಿಟ್ರ ತಕ್ಷಣ, ಕವನ ಎಲ್ಲ ಚಿಕ್ಕದಾಗುತ್ತಮ್ಮ, ನಮಗೆ ಜಾಗ ಇದಾಗುತ್ತೆ, ಸ್ವಲ್ಪ ದೊಡ್ಡದಾಗಿ ಒಂಚೂರು ಲೇಖನ, ಕತೆ ಆ ಥರ ಬರ್ಕೊಡಿ ಅಂತ. ಕಥೆಗಳು ನೀವು ಕಂಪಲ್ಸರಿ ಪ್ರತಿ ತಿಂಗಳು ನಮ್ಗೊಂದೊಂದು ಬೇಕು ನಿಮ್ಮಿಂದ, ಏನು ಕೊಡ್ತೀರೋ ನಮಗೊಂದು ಬೇಕು. ಅಲ್ಲಿಂದ ಶುರು ಆಯಿತು ಹಾಸ್ಯ, ಆಮೇಲೆ ಕಥೆಗಳು, ಅಲ್ಲಿಂದ ಶುರು ಆಯಿತು. ಅಲ್ಲಿರೋವರೆಗೂ ಪ್ರತಿ ತಿಂಗಳು ಒಂದು ಆರ್ಟಿಕಲನ್ನು ನಾನು ಕೊಡ್ತಾ ಇದ್ದೆ. ಸುಮಾರು ಎಷ್ಟು ಕವನಗಳನ್ನ ಮೊದಲು ಬರೆದಿದ್ರಿ, ನಿಮ್ಮೊಟ್ಟಿಗೆ ತಗೊಂಡು ಬಂದ್ರಿ ಅಂದ್ರಲ್ಲ, ಎಷ್ಟು ಅಂದಾಜಿನಲ್ಲಿ? 50ರಿಂದ 60 ಕವನಗಳಿದ್ವು. ಎಲ್ಲ ಚೆನ್ನಾಗಿದ್ವು ಅಂತ ಹೇಳಕ್ಕಾಗಲ್ಲ, ಬಟ್ ಸ್ವಲ್ಪ ಇದ್ವು. ಮನಸ್ಸಿಗೆ ಇಷ್ಟ ಆದಂತ ಯಾವ್ದಾದ್ರು ಒಂದು ಕವನ ಓದ್ಬೋದಾ ಮೇಡಮ್? ನೀವೇ ಬರ್ದಿರೋಂಥ ಪುಸ್ತಕದ ಹೆಸರನ್ನು ಹೇಳಿ. ಇದು ಅದೆಲ್ಲ ಸೇರಿ ನಾವೊಂದು ಭುವಿಯ ಚುಕ್ಕೆ ಅಂತ ಕವನ ಸಂಕಲನವನ್ನು ಮಾಡಿದ್ದೀನಿ. ಈ ಭುವಿಯ ಚುಕ್ಕೆ ಅನ್ನೋ ಕವನ ಸಂಕಲನದಿಂದ ಒಂದು ಓದ್ತಾ ಇದ್ದೀನಿ. ನಾಟಕ ರಂಗ ಅಂತ. ಇದು ಗಜಲ್ಗಳ ಶೈಲಿಯಲ್ಲೂ ಬರುತ್ತೆ. ಬಯಸಿದುದೆಲ್ಲ ಬಯಸಿದಾಗ ದೊರೆತು ಬಿಟ್ಟರೆ ಅದು ಮಾನವ ಜನ್ಮವೇ ಅಲ್ಲ. ಸುಖ ದುಃಖವೆಂಬ ಅತಿಥಿಗಳು ತಮಗೆ ಬೇಕಾದಾಗಲಷ್ಟೇ ಸುಳಿವರು, ನಮಗಲ್ಲ. ದೊಡ್ಡ ನಗುವಿನ ಹಿಂದಿರುವ ವಿಷಾದ ಯಾರಿಗೂ ಕಾಣುವುದಿಲ್ಲ. ಅತ್ತು ಹಗುರಾದ ಮನಕ್ಕೆ ಬೆಳಕಿನ ಕಿರಣ ಗೋಚರಿಸುವುದು ಸುಳ್ಳಲ್ಲ. ಕಾಡಿ ಬೇಡುವ ಫಲಕ್ಕೆ ದಾರ ಕಟ್ಟಿ ತೂಗು ಬಿಟ್ಟಿಹರಲ್ಲ. ಸೂತ್ರ ಕಾಣದ ಕೈಲಿ ಬಾಯಿಯವರೆಗೆ ಬರುವ ಹಣ್ಣು ಒಳಗಿಳಿಯುವುದಿಲ್ಲ. ಸುಖದ ಅಲೆಯೊಂದಿಗೆ ತೇಲಿ ಬರುವ ಮೊಸಳೆಗಳು ನುಂಗುತ್ತವೆ, ಕಚ್ಚುವುದಿಲ್ಲ. ಮೈಯೆಲ್ಲ ಕಣ್ಣಾಗಿ ಕಾದರೂ ಮಾಯೆ ಮುಸುಗುವುದು, ಅರಿವು ಮೂಡುವುದಿಲ್ಲ. ತಿರುಗಬೇಕು, ಮರುಗಬೇಕು, ಭೋರ್ಗರೆದು ಮೆರೆಯಲಾಗದು ಬದುಕೆಲ್ಲ. ಮಣಿಯಬೇಕು, ಹಣಿಯಬೇಕು, ನುಂಗಿ ನೊಣೆಯಬೇಕು, ಬೇರೆ ವಿಧಿಯಿಲ್ಲ. ಬೇರಿಲ್ಲದೆ ಬದುಕಿಲ್ಲ, ಬೇರಿಲ್ಲದೆ ಬದುಕಿಲ್ಲ. ಹಸಿರಿಲ್ಲದೆ ಉಸಿರಿಲ್ಲ, ಚಿಗುರಿಲ್ಲದೆ ಮರವಿಲ್ಲ. ಬದುಕಿನ ಬೇರು ಚಿಗುರಿನಲ್ಲಿ ಹೊಸೈಸಿ ಹೂವಾಗದಿದ್ದರೆ ಬಾಳಿಲ್ಲ. ಬದುಕಿನ ಬೇರು ಚಿಗುರಿನಲ್ಲಿ ಹೊಸೈಸಿ ಹೂವಾಗದಿದ್ದರೆ ಬಾಳಿಲ್ಲ. ಕಂಡಿದ್ದೆಲ್ಲ ನಿಜವಲ್ಲ, ಮುಖವಾಡಗಳು ಕಳಚಿ ಬೀಳಲು ತಡವಾಗುವುದಿಲ್ಲ. ಬದುಕು ನಾಟಕರಂಗ, ಬದುಕು ನಾಟಕರಂಗ. ನಟಿಸುತ್ತಿದ್ದೇವೆ ನಿರಂತರವಾಗಿ. ನಿರ್ದೇಶಕನಾರೋ ಗೊತ್ತಿಲ್ಲ, ನಿರ್ದೇಶಕನಾರೋ ಗೊತ್ತಿಲ್ಲ. ಅಂದರೆ ಓದುಗರ ಮನಸ್ಸಿಗೆ ಒಂದು ರೀತಿ ಅವರ ಒಂದು ಜೀವನಕ್ಕೆ ಹತ್ತಿರವಾದಂಥ ಒಂದು, ಹೌದಲ್ವಾ, ಹೀಗೆ ಅಲ್ವಾ, ಇವಾಗ ನನಗೆ ಕೇಳಿಸ್ತಿದ್ದಾಗ ಅನ್ನಿಸ್ತು ಅಷ್ಟೇ ಅಲ್ವಾ ಜೀವನ ಅಂತಂದ್ರೆ ಹೇಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವರ ಬದುಕನ್ನ ಹೋಲಿಸ್ಕೊಳ್ಬಹುದಾದಂಥ ಒಂದು ಈಸಿ ಟು ಅಂಡರ್ಸ್ಟ್ಯಾಂಡ್ ಅಂತಾರಲ್ಲ, ಆ ರೀತಿ. ಅಂದ್ರೆ ತುಂಬಾ ಎಂಥವ್ರು ಕೂಡ ಓದ್ಬೋದು, ಅರ್ಥ ಮಾಡ್ಕೊಳ್ಬೋದು, ಯಾವುದೇ ಒಂದು ಕ್ಲಿಷ್ಟತೆ ಇಲ್ದಲೇ ಇರುವಂತಹ ಸರಳವಾಗಿ. ಆರಂಭದಲ್ಲೆಲ್ಲ ಬಂದದ್ದು ಸರಳವಾದ ಒಂದು ಕವಿತೆಗಳು. ಆಮೇಲೆ ಕಥೆಗಳ ಒಂದು ದಾರಿ ಶುರುವಾಯಿತು. ಕಥೆಗಳಂದು ಶುರುವಾಯಿದ್ದೆ, ಹಿಂದಿ ತಿರುಗಿ ನೋಡಿದ್ದೇ ಇಲ್ಲ, ಕಥೆಗಳೇ ಶುರುವಾಗಿ ಹೋಗ್ಬಿಡ್ತು. ಕಥೆಗಳನ್ನ ಇವಾಗ ಕವನಗಳನ್ನ ಬರಿತಾ ಇದ್ರಿ, ಅದನ್ನ ಬರೆದು ಒಂದಷ್ಟು ಜನ ಸ್ನೇಹಿತರಾಗಿರ್ಬೋದು, ಒಂದು ಸರ್ಕಲ್ ಅಂತ ಇರುತ್ತಲ್ವಾ ಮೇಡಮ್, ಒಂದು ಕ್ರಿಟಿಕ್ಸ್ ಅಂತ ಇರ್ತಾರೆ, ವಿಮರ್ಶಕರು ಅಂತ ಇರ್ತಾರೆ. ಯಾರು ನಿಮ್ಗೆ ಒಂದು ನಿಮ್ಮ ನೆಚ್ಚಿನ ಒಂದು ಕ್ರಿಟಿಕ್ ಅಂತ ಅಂದ್ರೆ ನಿಮ್ಮ ಕವನಗಳಿಗೆ, ಅಂದ್ರೆ ಬರವಣಿಗೆ ಆರಂಭದ ದಿನಗಳಲ್ಲಿ? ಅದೇ ನನ್ನ ಗೆಳತಿ ಅಂತ ಹೇಳಿದ್ನಲ್ಲ ಸುನಂದ, ಅವಳು ನೋಡೋಳು, ನೋಡಿ ಇದು ಚೆನ್ನಾಗಿದೆ ಕಣೆ, ಇದು ಚೆನ್ನಾಗಿದೆ, ಇದನ್ನ ಕಳಿಸ್ಬೋದು ಅಂತ ನಾವು ಮಾತಾಡ್ಕೊಳ್ತಿದ್ವಿ. ಅವಳು ಬರಿತಿದ್ಲು, ಹೀಗೆ ನಾವು ಮಾತಾಡ್ಕೊಳ್ಳೋದು. ಆದ್ರೆ ಕಳ್ಸೋಕ್ಕೆ ಒಂಥರ ಹೆದರಿಕೆ. ಇದೇ ಇದರಲ್ಲಿ ದಿನಗಳ ಕಳೆದು ಹೋಗ್ಬಿಟ್ಟು ಕತೆಗೆ ಕಾಲಿಟ್ಬಿಟ್ವಿ, ಕತೆಗೆ ಪದಾರ್ಪಣ ಮಾಡಿಬಿಟ್ವಿ. ಕತೆಗೆ ಪದಾರ್ಪಣ ಮಾಡಿ ಬೆಂಗಳೂರಿಂದ, ದೆಹಲಿಯಿಂದ ನಾವು ವಾಪಸ್ ತಿರುಗಿ ಬಂದ್ಮೇಲೆ ಬೆಂಗಳೂರಿನಲ್ಲಿ ಒಂದು ಕಥಾ, ನಂದು 2005ರಲ್ಲಿ ಒಂದು ಲೇಖನಗಳು ಇದು ಶುರುವಾಯಿತು. ಮೊದಲು ನಮ್ಮ ಕುಲದೇವಿ ಬಗ್ಗೆ ಒಂದು ಬರೆದು ಗದ್ಯ ರೂಪದಲ್ಲಿ ತರಂಗದಲ್ಲಿ ಅದು ಪ್ರಕಟವಾಯಿತು. ಆಮೇಲಿಂದ ಶುರುವಾಯಿತು ಕಥೆಗಳ ಸಾಮ್ರಾಜ್ಯನೇ ಶುರುವಾಯಿತು. ಇನ್ನು ಕಥೆಗಳು ಬರೆಯುವಾಗ ಮೇಡಮ್ ಚಾಲೆಂಜಸ್ ಏನೇನಿರುತ್ತೆ ಒಬ್ಬ ಕಥೆಗಾರ್ತಿಗೆ? ಯಾಕಂದ್ರೆ ಪ್ರತಿಯೊಂದು ಸಾಹಿತ್ಯ ಪ್ರಕಾರ ಕವನ ಬರೆಯುವಂಥ ಮನಸ್ಥಿತಿ ಬೇರೆ, ಕಥೆ ಬರೆಯುವಂಥ ಮನಸ್ಥಿತಿ ಬೇರೆ. ಪ್ರತಿಯೊಂದು ಸಾಹಿತ್ಯ ಪ್ರಕಾರಕ್ಕೂ ಕೂಡ ಅದರದ್ದೇ ಆದಂಥ ಚಾಲೆಂಜಸ್ ಇರುತ್ತೆ. ಕಥೆ ಅಂತ ಅಂದ್ರೆ ಸಾಮಾನ್ಯವಾಗಿ ನಾವು ಕಥೆಗಳನ್ನ ಹುಡುಕಿಕೊಂಡು ಹೋಗ್ಬೇಕಾ, ಅಥವಾ ಕಥೆಯೇ ನಿಮ್ಮ ಮನಸ್ಸಿಗೆ ಬರುತ್ತಾ? ಯಾವ ರೀತಿ ಆಗತ್ತೆ ಒಂದು ಕಥೆ, ಹೇಗಾಗತ್ತೆ? ಎಲ್ಲ ರೀತಿಯಲ್ಲೂ ಆಗಬಹುದು. ಯಾವುದೋ ಒಂದು ಘಟನೆಯನ್ನ ನೀವು ನೋಡ್ತೀರಿ, ಅದು ನಿಮ್ಮ ಮನಸ್ಸಿಗೆ ತಾಕತ್ತೆ. ಎಲ್ಲಾನು ನೋಡಿದ್ದೆಲ್ಲ ಕಥೆ ಆಗಲ್ಲ.
ಆದರೆ ಯಾವುದೋ ನಿಮ್ಮ ಮನಸ್ಸಿಗೆ ತಾಕತ್ತೆ, ಅವಾಗ ಓ ಇದನ್ನು ನಾನು ಕಥೆ ಮಾಡ್ಬೋದು, ಇದಕ್ಕೊಂಚೂರು ರೆಕ್ಕ ಪುಕ್ಕ ಆ ಸೈಡ್ ಈ ಸೈಡ್ ಸೇರಿಸಿದ್ರೆ ಒಂದು ಒಳ್ಳೆ ಕಥೆ ಆಗ್ಬೋದು ಅನಿಸ್ತು. ಒಂದು ಯಾವುದೋ ಮಾನವೀಯತೆಯ ಮಿಡಿತವಿರುವ ಒಂದು ಅನುಭವ, ಅಥವಾ ಯಾರ್ದೋ ಕಂಡು ಕೇಳಿದ್ದೂ ಆಗ್ಬೋದು, ನೀವೇ ನೋಡಿದ್ದಲ್ಲ, ಯಾರೋ ಹೇಳ್ತಾರೆ ಓ ಈ ರೀತಿ ಆಯಿತು, ನಮ್ಮ ಮನೆ ಹಿಂದ್ಗಡೆ ನೋಡಿ ಹೀಗೆ ಈ ರೀತಿ ಆಯಿತು, ಕಥೆ ಆಗಬಹುದು. ಈ ರೀತಿ ಇವುಗಳಿಗೆಲ್ಲ ಕಥೆ ಮಾಡ್ತಾ ಹೋಗ್ತೀವಿ ನಾವು. ಆಮೇಲೆ ಸವಾಲುಗಳನ್ನು ನೀವು ಕೇಳಿದ್ರಿ, ಖಂಡಿತ ಕಥೆಯ ಒಂದು ರೀತಿ ಸವಾಲುಗಳು ಬೇರೆನೆ. ಕಥೆಯನ್ನು ಕಟ್ಟುವಾಗ ನಾವು ಯಾವ ಕಾಲಘಟ್ಟದಲ್ಲಿ ಕಟ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಳೆಯ ಕಾಲಘಟ್ಟಕ್ಕೆ ಹೋದರೆ ನೀವು ಆ ರೀತಿಯ ಕಥೆಗಳ ಒಂದು ಹೆಸರುಗಳ ಆಯ್ಕೆಯಿಂದ ಹಿಡಿದು ನಾವು ಅದನ್ನ ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾವ ಒಂದು ಸಂಪ್ರದಾಯಸ್ಥರ ಅಥವಾ ಅಲ್ವಾ ಸಂಪ್ರದಾಯಸ್ಥರಿದ್ದರೆ ಆ ರೀತಿ ಹೆಸರುಗಳನ್ನು ಆಯ್ಕೆ ಮಾಡ್ಕೋತೀವಿ, ಆ ರೀತಿ ಮನೆಯ ವಾತಾವರಣವನ್ನು ಆಯ್ಕೆ ಮಾಡ್ಕೋತೀವಿ, ಬರೆಯೋಷ್ಟರಲ್ಲಿ ಅವುಗಳನ್ನು ಬರಿತೀವಿ, ಅವುಗಳನ್ನು ಅಲ್ಲಿ ಸೇರಿಸ್ತೀವಿ, ಅಳವಡಿಸ್ತೀವಿ. ಈ ರೀತಿ ಪ್ರತಿಯೊಂದು ಕಾಲಘಟ್ಟವನ್ನ ನೋಡಿ ನೋಡಿ ಅದನ್ನ ನಿರ್ಣಯಿಸ್ಕೊಂಡು ಬರ್ತಾ ಜೊತೆಗೆ ಓದುಗರನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಯಾವ ರೀತಿ ಇರಬೇಕು ಕಥೆಗಳು ಅಂದ್ರೆ ಒಮ್ಮೆ ಶುರು ಮಾಡಿದ್ರೆ ಕೊನೆವರೆಗೂ ಆ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಒಂದು ಹಿಡಿತದಲ್ಲೂ ಇಟ್ಕೋಬೇಕು. ಕೊನೆಗೆ ಒಂದ್ ಸ್ವಲ್ಪ ಟ್ವಿಸ್ಟ್ ಏನಾದ್ರೂ ಕೊಡ್ಬೇಕು. ಏನಾದ್ರೂ ಟ್ವಿಸ್ಟ್ ಕೊಟ್ರೆ ಓದುಗರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಕೊನೆಯಲ್ಲಿ ತಿರುವು ಅಂತಂತೀವಿ, ಕೊನೆಯಲ್ಲಿ ಆ ತಿರುವು ಬಂದಾಗ ಅವರಿಗೆ ಆಸಕ್ತಿನೂ ಹೆಚ್ಚಾಗುತ್ತೆ. ಒಂದ್ ರೀತಿ ಓ ಹೀಗಾಗಬಹುದಿತ್ತ, ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ನೀವು ಯಾವಾಗ್ಲಾದ್ರೂ ಓದುಗ ಅಂದ ಅಂದ್ರೆ ಅದು ಕಥೆಯ ಯಶಸ್ಸು, ಆ ಕಥೆಗಾರ ಅಥವಾ ಕಥೆಗಾರ್ತಿಯ ಒಂದು ಯಶಸ್ಸು ಅಂತ ಹೇಳ್ಬಹುದು. ನಿಮ್ಮ ನೆಚ್ಚಿನ ಕಥಾವಸ್ತು ಯಾವುದು ಮೇಡಮ್? ಯಾಕಂತಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಕವನಗಳನ್ನ ಬರೆಯುವಾಗ ಒಂದು ವಸ್ತು ತಲೆನಲ್ಲಿ ಇರುತ್ತೆ, ಪ್ರಕೃತಿ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು. ಹೀಗೆ ನಿಮ್ಮ ನೆಚ್ಚಿನ ಕಥಾವಸ್ತು? ನನ್ನ ನೆಚ್ಚಿನ ಕಥಾವಸ್ತು ಪ್ರಕೃತಿ. ಇದಕ್ಕಿಂತ ಹೆಚ್ಚಾಗಿ ನನಗೆ ಈಗಿನ ವಾಸ್ತವದ ಸಮಸ್ಯೆಗಳು, ಪ್ರಸ್ತುತವಾಗಿರುವ ಸಮಸ್ಯೆಗಳು ಕಾಡ್ತವೆ. ಒಂದು ಉದಾಹರಣೆಗೆ ಒಂದು ಪರಂಪರೆಯ ಒಂದು ಜನರೇಷನ್ ಗ್ಯಾಪ್ ಅಂತೀವಿ ನಾವು, ಅಥವಾ ಪೀಳಿಗೆ ತಲೆಮಾರುಗಳ ಅಂತರ ಅಂತಂತೀವಿ. ಇವೇ ನೋಡ್ರಿ, ಇವು ಹಳೆಯ ತಲೆಮಾರು ಹೇಗಿತ್ತು, ಇಂದಿನ ತಲೆಮಾರು ಹೇಗಿದೆ, ಬರುವ ತಲೆಮಾರು ಹೇಗಿರುತ್ತೆ, ಇವರುಗಳ ಮಧ್ಯೆ ನಂಬಿಕೆಯ ಒಂದು ಸಮಸ್ಯೆ ಉಂಟಾಗ್ತದೆ. ಮೌಲ್ಯಗಳು, ನಂಬಿಕೆಗಳು ತಲೆತಲಾಂತರದಿಂದ ಬೆಳೆದು ಬಂದ ಒಂದು ಬೇರುಗಳು, ಆ ಬೇರುಗಳನ್ನ ಇಂದಿನ ಜನ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತಾರೆ, ಎಷ್ಟರ ಮಟ್ಟಿಗೆ ಒಪ್ಪುತ್ತಾರೆ, ಇವೆಲ್ಲ ಇದು ನನಗೆ ಆಸಕ್ತಿ ಇರೋ ಒಂದು ಇಷ್ಟವಾಗಿರುವ ಕಥಾವಸ್ತು. ಇದ್ರ ಮೇಲೆ ಒಂದು ಕಥೆ ಬಂದಿತ್ತು, ಬಹಳ ಅದಕ್ಕೆ ಸ್ಪಂದನೆನೂ ದೊರೆತಿತ್ತು, ಬಹಳ ಇಷ್ಟವಾಗಿತ್ತು ಎಲ್ರಿಗೂ ಅದನ್ನ ಕಥೆ. ಈ ಆಲದ ನೆರಳು ಅಂತ ಪುಸ್ತಕ ಇದೆ, ಅದರಲ್ಲಿ ಆ ಕಥೆ ಬಂದಿತ್ತು. ಪರಂಪರಾನುಗತ ಅನ್ನೋ ಒಂದು ಕಥೆ. ಆ ಕಥೆ ಒಂದು ಹಿರಿಯರ ಕಾಲದಿಂದ ಆರಂಭವಾಗುತ್ತೆ. ದತ್ತಾತ್ರೇಯನ ಭಕ್ತರು, ದತ್ತಾತ್ರೇಯ ಗೊತ್ತಿರಬೇಕು ದೇವರಿಗೆ, ದೇವರ ಭಕ್ತರು ಅವರು ತುಂಬಾ ಮನೆಯಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಇಬ್ರು ಹೆಣ್ಮಕ್ಳು ನಡ್ಸ್ಕೊಂಡು ಬರ್ತಾ ಇರೋವಾಗ ಬೇರೆ ಯಾರಿಗೂ ಕೂಡ ಅವರು ತಮ್ಮ ಚಿಕ್ಕಪ್ಪನ ಮಕ್ಕಳು, ತಮ್ಮನ ಮಕ್ಕಳು ಇವ್ಯಾರಿಗೂ ಬಿಟ್ಕೊಡ್ದೇನೆ ತಾವೇ ಪೂರ್ತಿ ಕೈಂಕರ್ಯವನ್ನ, ಪೂಜಾ ಕೈಂಕರ್ಯವನ್ನ ಎಲ್ಲ ಮುಂದುವರಿಸ್ಕೊಂಡು ಬರ್ತಾ ಇರ್ತಾರೆ. ದೊಡ್ಡವರಾದ್ಮೇಲೆ ಮಕ್ಕಳು, ಒಬ್ಳು ಮಗಳು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗ್ತಾಳೆ, ಇನ್ನೊಬ್ಳು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗ್ತಾಳೆ. ಅವ್ರಿಗೆ ವಯಸ್ಸಾಗುತ್ತೆ, ಕೈನಲ್ಲಿ ಆಗಲ್ಲ. ಅವಾಗ ಯಾರಾದ್ರೂ ನೀವು ತೆಗೆದುಕೊಳ್ಳಿ, ಯಾರಾದ್ರೂ ಮುಂದುವರಿಸಿ ಮಾಡಿ ಅಂತ ತಮ್ಮನ ಮಕ್ಕಳಿಗೋ ಅಣ್ಣನ ಮಕ್ಕಳಿಗೋ ಎಲ್ಲ ಹೇಳ್ತಾರೆ. ಅವರೆಲ್ಲ ಹೇಳ್ತಾರೆ, ಆಗಿನ ಕಾಲ ಆಗಿದ್ರೆ ಏನೋ ಮಾಡ್ಕೊಂಡು ಹೋಗ್ತಿದ್ವಿ, ಆವಾಗ ನೀನು ಕೊಡ್ಲಿಲ್ಲ, ನೀನು ಇವಾಗ ನಾವೇನೇನೋ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಬಿಟ್ಟಿದ್ದೀವಿ, ಇವಾಗ ನಮ್ಮ ಕೈಲಿ ಆಗಲ್ಲ, ಏನಾದರೂ ನೀನೇ ಮಾಡ್ಕೊ ಅಂತ ಸ್ಪಷ್ಟವಾಗಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗಾದರೆ ಮಗಳೇನು ಹೇಳ್ತಾಳೆ, ಅಮೆರಿಕಕ್ಕೆ ಹೋಗ್ತಾರೆ, ಅಮೆರಿಕಕ್ಕೆ ಮಗಳು ಕರೆಸ್ಕೊಳ್ತಾಳೆ. ಸರಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಅಳಿಯ ಹೇಳ್ತಾನೆ, ಅವರ ಒಂದು ಪದ್ಧತಿ, ಅವರ ಲಿವಿಂಗ್ ಸ್ಟೈಲು, ಒಂದು ಬದುಕಿನ ಪದ್ಧತಿ ಎಲ್ಲ ನೋಡಿ ಇವರಿಗೆ ಒಂದು ಸ್ವಲ್ಪ ಆಘಾತ ಆಗುತ್ತೆ. ಇದು ನಮಗೆ ಹೊಂದುವಂಥದ್ದಲ್ಲ, ನೋಡಿ ಇರಕ್ಕೆ ನೋಡಕ್ಕೆ ಬೇಕು, ಸಂತೋಷ ಪಡಬೇಕು ಅಷ್ಟೇ, ಮತ್ತೆ ವಾಪಸ್ ಬರಬೇಕು, ಇದಿಷ್ಟೇ. ಅಳಿಯ ಹೇಳ್ತಾನೆ, ಬೇಕಾದರೆ ನಿಮ್ದೇನು ಪೂಜೆ ಗೀಜೆ ಇದ್ದರೆ ಹೇಳಿ, ನಾನು ಮಾಡ್ತೀನಿ ಅಂತ. ಬೇಡ, ನೀವು ಇಲ್ಲೇ ಆರಾಮಾಗಿರಿ ಅಂತ ಹೇಳ್ಕೊಂಡು ವಾಪಸ್ ಬರ್ತಾರೆ. ಎರಡನೇ ಅಳಿಯ ಚೆನ್ನಾಗಿರ್ತಾನೆ, ಮಗಳಿಗೆ ಸ್ವಲ್ಪ ಪ್ರಾಬ್ಲಮ್ಮು. ಯಾಕೆಂದರೆ ಆಸ್ತಿ ಎಲ್ಲ 2 ಭಾಗ ಮಾಡ್ತೀವಿ ಅಂತ ಇವ್ರು ಯೋಚನೆ ಮಾಡ್ತಾರೆ. ಇಬ್ರು ಹೆಣ್ಮಕ್ಳು, ಇಬ್ರಿಗೂ ಅರ್ಧ ಭಾಗ ಕೊಡೋದು ಅಂತ. ಎರಡನೇ ಮಗಳಿಗೆ ಅದು ಇಷ್ಟ ಆಗಲ್ಲ. ನಾನೇ ನೋಡ್ಕೋಬೇಕು ಇವ್ರನ್ನ, ಎಲ್ಲ ನಾನೇ ಮಾಡೋದ್ರಿಂದ ಅದೆಲ್ಲ ನನಗೆ ಬಂದರೆ ಚೆನ್ನಾಗಿರುತ್ತೆ, ನಾನು ನೋಡ್ಕೋಬಹುದು ಅಂತ ಅವಳ ಯೋಚನೆ. ದೊಡ್ಡ ಮಗಳು ಇದಕ್ಕೆ ಒಪ್ಪಲ್ಲ, ಅಮೆರಿಕದಲ್ಲಿರೋಳು ಇದಕ್ಕೆ ಒಪ್ಪಲ್ಲ. ಹಾಗೂ ಹೀಗೂ ನಡೀತಾ ಇರೋವಾಗ ದೊಡ್ಡ ಮಗಳು ಗಲಾಟೆ ಮಾಡ್ತಾಳೆ. ಇದು ನಿಮ್ಮ ಕೈಲಾಗಲ್ಲ, ಯಾಕೆ ಮಾಡ್ತೀರಾ, ಅದೆಲ್ಲ ಬೇಡ, ಬಿಟ್ಬಿಡಿ, ಎಲ್ಲ ತೊಗೊಂಡು ಹೋಗಿ ಒಂದು ಸಮುದ್ರಕ್ಕೆ ಹಾಕ್ಬಿಡಿ, ಇದನ್ನು ಮಾಡಿಬಿಡಿ. ಆ ರೀತಿ ಒಂದು ನಿಷ್ಠೂರದ ಮಾತುಗಳು ಎಲ್ಲ. ಎರಡನೇ ಅಳಿಯ ನಾನು ಮಾಡ್ತೀನಿ ಅಂತಂದ್ರು ಮಗಳು ಒಪ್ಪಲ್ಲ.
ಈ ರೀತಿಯಾಗಿ ಎಲ್ಲ ನಡೀತಾ ಇರುವಾಗ ಹೆಂಡತಿ ತೀರ್ ಹೋಗ್ಬಿಡ್ತಾಳೆ. ಆ ಹೆಂಡತಿಯ ಒಂದು ತಾಯಿಯ ಕ್ರಿಯಾ ಕರ್ಮಕ್ಕೆ ಎಲ್ಲ ಮಕ್ಕಳು ಬರ್ತಾರೆ. 2 ಮಕ್ಕಳು ಬಂದಾಗ ಜಗಳಾಡಿ ಅಪ್ಪನ ಒಪ್ಪಿಸ್ತಾರೆ. ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಪ್ಪನಿಗೆ. ಸೊ ಅದಕ್ಕೋಸ್ಕರ 2ನೇ ಮಗಳ ಮನೆ ಕೆಳಗಡೆನೇ ಒಂದು ರೂಮ್ ತಗೊಂಡು ಅಲ್ಲಿ ಒಂದು ಡಬ್ಬಿ ವ್ಯವಸ್ಥೆ ಮಾಡಿ, ನಿತ್ಯ ಡಬ್ಬಿ ಬರೋ ಹಾಗೆ ವ್ಯವಸ್ಥೆ ಮಾಡಿ, ಅಳಿಯ ಬೈತಾನೆ, ಇಲ್ಲ ನಮ್ಮನೇಲೇ ಇಟ್ಕೊಳ್ಳೋಣ, ನಮ್ಮನೇಲೇ ಊಟ ಮಾಡಲಿ ಇರಲಿ, ಅವರು ಯಾಕೆ ಇದನ್ನು ಮಾಡ್ತೀರಾ? ಮಗಳಂತಾಳೆ, ನನಗೆ ಆಸ್ತಿ ಕೊಟ್ಟಿಲ್ಲ, ಇಲ್ಲ ನಾನು ಇಟ್ಕೊಳ್ಳಲ್ಲ. ಈ ರೀತಿ ಒಂದು ಇದು. ಆ 2ನೇ ಮೊಮ್ಮಗ ತುಂಬ ಚೆನ್ನಾಗಿರ್ತಾನೆ ಪಾಪ, ಅಜ್ಜನ ಜೊತೆ ಎಲ್ಲ ಇದನ್ನು ಮಾಡ್ತಾ ಇರ್ತಾನೆ. ಆದರೂ ಕೇಳಲ್ಲ. ಎಲ್ಲರೂ ಸೇರಿ ಒಪ್ಪಿಸ್ತಾರೆ. ಗೋಕರ್ಣಕ್ಕೆ ಹೋಗೋದು, ಬಿಟ್ಟು ಬರೋದು ಅಂತ ಒಂದು ಒಪ್ಪಂದ ಆಗುತ್ತೆ. ಪಾಪ ದೇವ್ರ ಪೆಟ್ಟಿಗೆನೆಲ್ಲ ಇಟ್ಕೊಂಡು ಬಹಳ ಕಷ್ಟದಿಂದ ಅಳ್ತಾ ಅಳ್ತಾ ಅವರು ಗೋಕರ್ಣಕ್ಕೆ ಹೋಗ್ತಾರೆ. ಬಿಡಕ್ಕೆ ಸಮುದ್ರದಲ್ಲಿ ಹೋಗೋವಾಗ ಅವ್ರಿಗೆ ಅನಿಸುತ್ತೆ, ಇಷ್ಟು ದಿನ ನಾನೆಲ್ಲ ಪೂಜೆ ಮಾಡಿದ್ದು ಯಾತಕ್ಕೆ ಅಂದ್ಬಿಟ್ಟು ನಾನಿದ್ದೇನು ಮಾಡೋದು, ಏನು ಸಾಧಿಸೋದಿದೆ. ತಾವು ಒಳಗಡೆ ಹೋಗ್ಬಿಡ್ತಾರೆ. ಅಚಾನಕ್ಕಾಗಿ ಆ ಸಮುದ್ರದ ಅಲೆಗಳಲ್ಲಿ ಆ ಪೆಟ್ಟಿಗೆನೇ ತೇಲಿ ಹಿಂದೆ ಅಜ್ಜ ಅಂತ ಕೂಗ್ತಾ ಇರೋ ಮೊಮ್ಮಗನ ಕೈಗೆ ಬಂದು ಸೇರುತ್ತೆ. ಇವ್ರು ಮಾತ್ರ ಮುಂದೆ ಹೋಗ್ಬಿಡ್ತಾರೆ. ಈ ರೀತಿ ಈ ಒಂದು ಕಥೆ ಮಯೂರದಲ್ಲಿ ಪ್ರಕಟವಾಗಿತ್ತು. ಇಷ್ಟು ಅದಕ್ಕೆ ಸ್ಪಂದನೆ ಬಂದಿತ್ತು, ಇಷ್ಟು ಪ್ರತಿಕ್ರಿಯೆ ಹೇಗೆ ಬಂದಿತ್ತು ಅಂತಂದ್ರೆ ವಾಸ್ತವ ಅದನ್ನ ಓದಿದಾಗ ತಾನು ಯಾರಾದ್ರೂ ತಪ್ಪು ಮಾಡ್ತಾ ಇದ್ರೆ ತಾನು ಮಾಡ್ತಿರೋದು ತಪ್ಪು, ಇದರಿಂದ ಏನಾಗುತ್ತೆ ಅನ್ನೋದು. ಎಷ್ಟು ಜನ ಇದೇ ಹೆಂಗ್ ಗೊತ್ತಾಯ್ತು ನಿಮ್ಗೆ, ನಮ್ಮನೇಲೂ ಇದೇ ಪರಿಸ್ಥಿತಿ ಇದೆ, ನಮ್ಮನೇಲೂ ಇದೇ ರೀತಿ ನಡೀತಾ ಇದೆ, ಇದು ನಿಮ್ಗೆ ಹೆಂಗ್ ಗೊತ್ತಾಯ್ತು, ನಮ್ಮನೇದೇ ಬರದ್ರಾ ಅಂತ ಎಷ್ಟು ಜನ ನನಗೆ ಕೇಳಿದ್ರು. ಅವಾಗ ಇದು ಕಥೆ ಯಶಸ್ಸು ಅದರಲ್ಲಿದೆ ಅಂತ ಅನಿಸ್ತು. ಎಸ್ ಇನ್ನು ಬಹಳಷ್ಟು ಕಥೆಗಳ ಬಗ್ಗೆ ಮಾತಾಡೋದಿದೆ ಮೇಡಮ್. ಜೊತೆಗೆ ನಿಮ್ಮ ಜರ್ನಿ, ನಂತರ ಲಂಡನ್ಗೆ ಹೋಗ್ತೀರಿ, ಅಲ್ಲಿ ಹೇಗೆ ಕಥೆಗಳು ಹುಟ್ಕೊಟ್ಟು ಎಲ್ಲವೂ ಮಾತನಾಡೋದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ ತಗೊಂಡು ಬರ. ವೀಕ್ಷಕರೇ, ಇದೀಗ ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಒಂದು ಚಿಕ್ಕ ವಿರಾಮ. नहीं बदली स्टाइल गया है बदल, जो कहानियां हम सुनते आए देखते आए अब वही वैसी ही कहानी सुनाएगा डिजिटल। Download Waves OTT app now and watch for free. ರುಚಿ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ಜನಪ್ರಿಯ ಗಣ್ಯ ವ್ಯಕ್ತಿಗಳ ಸಾಧನೆಯ ಹಾದಿ, ಸ್ಫೂರ್ತಿಯ ಸೆಲೆ, ಮಾರ್ಗದರ್ಶನದ ನೆಲೆ. ನಾಡಿನ ವಿವಿಧ ಕ್ಷೇತ್ರಗಳ ಸಾಧಕರ ಯಶೋಗಾಥೆ. ವಾರದ ಅತಿಥಿ. ತಪ್ಪದೇ ವೀಕ್ಷಿಸಿ ಪ್ರತಿ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನೀವು ನೋಡ್ತಾ ಇದ್ರೆ ಶುಭೋದಯ ಕರ್ನಾಟಕ. ನಮ್ಮೊಂದಿಗಿದ್ದಾರೆ ಪ್ರಖ್ಯಾತ ಕಥೆಗಾರ್ತಿ ಮಧುರಾ ಕರಣಂ ಅವರು. ಬನ್ನಿ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, ಕಥೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ದೆಹಲಿನಲ್ಲಿ ಒಂದಷ್ಟು ಕಥೆಗಳು ಹುಟ್ಕೊಳ್ತು. ಅಲ್ಲಿಂದ ಒಂದು ಪತ್ರಿಕೆಯನ್ನು ಸ್ಪೇಸ್ ಫಿಲ್ ಮಾಡೋದಕ್ಕೆ ಅಂತ ಕಥೆಗಳನ್ನ ಆರಂಭ ಮಾಡಿದ್ರಿ. ನಂತರ ಕಥೆಗಳು ನಿಮ್ಮ ಜೀವನದ ಒಂದು ಜೀವಾಳ ಆಗಿಬಿಡ್ತು ಅಂತ. ನಂತರ ಲಂಡನ್ಗೆ ಹೋಗ್ತೀರಿ. ಅಲ್ಲಿ ಹುಟ್ಕೊಳಂಥ ಕಥೆಗಳ ಬಗ್ಗೆ ಹೇಳಿ, ಹೇಗಿತ್ತು ಲಂಡನ್ನ ಒಂದು ದಿನಗಳು?
ಲಂಡನ್ಗೆ ನಮ್ಮ ಪತಿ ಅವರ ಉದ್ಯೋಗ ನಿಮಿತ್ತ ಹೋದರು, ಜೊತೆಗೆ ನಾವು ಹೋದ್ವಿ. ನೋಡೋ ಒಂದು ಹುಚ್ಚು. ಹೀಗಾಗಿ ಪ್ರತಿ ಭಾನುವಾರ ಶನಿವಾರ ಎಲ್ಲ ಬ್ಯಾಗ್ ಹಾಕ್ಕೊಂಡು ನೋಡೋಕ್ಕೆಲ್ಲ ಹೋಗೋದು. ಈ ರೀತಿ ಅಲ್ಲಿಯ ಒಂದು ವಾತಾವರಣ, ಅಲ್ಲಿಯ ಒಂದು ಪೂರ್ತಿ ಎಲ್ಲ ಕಲ್ಚರ ಸಂಸ್ಕೃತಿ ಪೂರ್ತಿ ಬದಲಾಗಿರೋ ಒಂದು ಸಂಸ್ಕೃತಿ, ಇದನ್ನೆಲ್ಲ ನೋಡ್ತಾ ಹೋದ್ವಿ. ಒಂದೊಂದ್ಸಲ ನಮಗೆ ಅನ್ನಿಸ್ತಾ ಇತ್ತು, ಅಲ್ಲಿಯವರು ಕೂಡ ಇವಾಗ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮೇಲೆ ಎಷ್ಟು ದಿವಸ ಇಲ್ಲಿ ಬಂದಿದ್ರು, ಇವಾಗ ನಾವು ಅಲ್ಲಿ ಹೋದಾಗ ಗೊತ್ತಾಗ್ತಾ ಇತ್ತು ಅಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ. ಅಲ್ಲಿ ಕೊಹಿನೂರ್ ಟವರ್ ಆಫ್ ಲಂಡನ್ಗೆ ಹೋದಾಗ ಕೊಹಿನೂರ್ ವಜ್ರವನ್ನ ಕಿರೀಟದಲ್ಲಿರೋ ವಜ್ರವನ್ನ ಅದನ್ನೆಲ್ಲ ನೋಡಕ್ ಹೋದಾಗ ಬಹಳಷ್ಟು ಜನ ಭಾರತೀಯರೇ ಬಂದಿರ್ತಿದ್ರು. ಅವರು ಅಷ್ಟು ನೋಡೋದು, ಒಂದ್ಸಲ ಇಲ್ಲ 2 ಸಲ ರೌಂಡ್ ಹಾಕೊಂಡು ನೋಡೋದು. ಅದ್ರ ಜೊತೆಗೆ ಪ್ರತಿಯೊಬ್ಬರ ಬಾಯಲ್ಲೂ ಉದ್ಗಾರ ಬರ್ತಿತ್ತು, ಇದು ನಮ್ದು, ಇದು ನಮ್ಮಲ್ಲಿರ್ಬೇಕಾಗಿತ್ತು. ಭೋಪಾಲದ ನವಾಬನ ಚಿನ್ನದ ಡಬ್ಬಿ, ಎಲೆಡಿಕೆ ಡಬ್ಬಿ, ಈ ರೀತಿ ಅದನ್ನೆಲ್ಲ ನೋಡೋದು. ಎಲ್ಲರೂ ಅದೇ ಹೇಳೋದು, ಅಯ್ಯೋ ಇವೆಲ್ಲ ನಮ್ಮಲ್ಲಿರ್ಬೇಕಾಗಿತ್ತು. ಎಷ್ಟೋ ಜನ ಹಿಂದಿಂದ ಯಾವುದೋ 1-2 ಶಬ್ದನೂ ಬರ್ತಿದ್ವು, ಇಲ್ಲ ಇಲ್ಲಿದ್ದಿದ್ದೆ ಬೆಟ್ರು, ನಮ್ಮಲ್ಲಿದ್ದರೆ ಎಲ್ಲೋ ಖಾಲಿ ಹಂಗೆ ಈ ರೀತಿ ಒಂದು ಮಿಶ್ರ ಪ್ರತಿಕ್ರಿಯೆಗಳು ಈ ರೀತಿ ಬರ್ತಾ ಇದ್ವು. ಅದ್ರ ಮೇಲೆ ಒಂದು ಕತೆ ಬಂದಿತ್ತು, ವಿದೇಶ ಕಾಲ ಅಂತ. ಅದನ್ನ ತರಂಗದ ವಿಶೇಷಾಂಕದಲ್ಲಿ ಅವರು ಬಹಳ ಇಷ್ಟಪಟ್ಕೊಂಡು ಹಾಕಿದ್ರು. ಈ ರೀತಿ ಅನೇಕ ಕತೆಗಳು ಅಲ್ಲಿಂದನೂ. ಆಮೇಲೆ ಹಾಸ್ಯ, ಲಂಡನ್ನಲ್ಲಿ ಲಂಬೋದರ ಅನ್ನೋ ಒಂದು ಹಾಸ್ಯ ಸುಧಾದಲ್ಲಿ ಪ್ರಕಟವಾಯಿತು. ಬಹಳ ಜನ ಅದನ್ನು ಇಷ್ಟಪಟ್ಟರು. ಈ ರೀತಿ ಅನೇಕ ಹಾಸ್ಯ ಮತ್ತೆ ಕತೆಗಳು ಇದು ಎಲ್ಲಾನು ಲಂಡನ್ ಕಾಲದಲ್ಲಿ. ಅಂದರೆ ಲಂಡನ್ನು ಜೊತೆಗೆ ಬೆಲ್ಜಿಯಂಗೆ ಹೋಗಿದ್ವಿ, ಫ್ರಾನ್ಸ್ ಇದೆಲ್ಲ ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ, ಸ್ವಿಟ್ಜರ್ಲ್ಯಾಂಡ್, ಅಲ್ಲಿ ಎಲ್ಲ ಒಂದಷ್ಟು ಕತೆಗಳು ಹುಡ್ಕೊಂಡ್ವು. ಅವು ನಮ್ಮ ಪುಸ್ತಕದಲ್ಲಿ ಸೇರ್ಪಡೆ. ವೆರಿ ನೈಸ್. ಇನ್ನು ಅಲ್ಲಿ ನೀವು ಕಥಾ ವಾಚನ ಮಾಡಿದ್ದಾಗಲಿ ಅಥವಾ ಲಂಡನ್ನ ಸ್ನೇಹಿತರಿಗೆ ನಿಮ್ಮ ಒಂದು ಸಾಹಿತ್ಯದ ರುಚಿ ತೋರಿಸಿದ್ದುಂಟಾ? ಅಲ್ಲಿ 2ನೇ ಸಲ ನಾವು ಲಂಡನ್ಗೆ ಹೋದಾಗ ಸುಮಾರು 72 ಜನ ಅಂದರೆ ಫ್ಯಾಮಿಲಿಗಳು, ಒಂದು 8-10 ಫ್ಯಾಮಿಲಿಗಳು ಸೇರಿ ಒಂದು 72 ಜನ ನಾವಲ್ಲಿದ್ವಿ. ಸೊ ಪ್ರತಿ ವಾರ ಎಲ್ಲರೂ ಸೇರ್ಕೊಳ್ಳೋದು, ಒಂದು ಬರ್ತ್ಡೇ ಆದರೆ, ಒಂದಿದ್ದಾದರೆ, ಏನೋ ಅಂದರೆ ಸೇರ್ಕೊಳ್ಳೋದು. ಸೇರ್ಕೊಂಡಾಗ ಕವನ ವಾಚನ ನಡೀತಾ ಇತ್ತು, ಕಥೆ ವಾಚನ ನಡೀತಾ ಇತ್ತು. ಹೇಳಿ ಕತೆ ಓದ್ಬಿಡಿ, ನಿಮ್ಮ ಕತೆ ಓದ್ಬಿಡಿ ಅಂತ ಹೇಳೋರು. ಆ ರೀತಿ ಕಥೆ ವಾಚನ ನಡೀತಾ ಇತ್ತು. ಆಮೇಲೆ ಇಲ್ಲಿದ್ರ ಬಗ್ಗೆ ಏನು ಬರ್ದಿದ್ದೀರಾ, ಅಲ್ಲಿ ಬಗ್ಗೆ ಏನು ಬರ್ದಿದ್ದೀರಾ, ಕೇಂಬ್ರಿಡ್ಜಿಗೆ ಹೋಗಿ ಬಂದ್ವಲ್ಲ, ಕೀಟ್ಸ್ ಇದನ್ನೆಲ್ಲ ನೋಡಿದ್ರಲ್ಲ, ಪಿ ಬಿ ಶೆಲ್ಲಿ, ಕೀಟ್ಸು ಅದನ್ನೆಲ್ಲ ನೋಡಿದ್ರಲ್ಲ, ಅದ್ರ ಬಗ್ಗೆ ಬರೀರಿ. ಆಮೇಲೆ ಆಕ್ಸ್ಫರ್ಡಿಗೆ ಹೋಗಿದ್ವಲ್ಲ, ಅಲ್ಲಿ ಬಗ್ಗೆ ಬರೀರಿ, ಇದನ್ನೆಲ್ಲ ಹೇಳೋರು. ಎಲ್ಲ ರೀತಿಯ ಒಂದು ಸಹಕಾರ, ಪ್ರೋತ್ಸಾಹ, ಒಂದು ಖುಷಿ ಇದೆ. ಇನ್ನು ಕಥೆಗಳೆಲ್ಲ ಆಯಿತು. ಈ ಮಧ್ಯೆ ನಿಮ್ಮಲ್ಲಿರುವಂತಹ ಮತ್ತೊಂದು ಕಲೆ ಬಗ್ಗೆ ಮಾತಾಡಲೇಬೇಕು. ಗಣೇಶ ಮೂರ್ತಿಗಳನ್ನ ಮಾಡ್ತಿದ್ರಿ, ಅದು ಕೂಡ ನಿಮ್ಮ ತಂದೆಯವರ ಒಂದು ಕಲೆಯಿಂದ ಬಂದಂತಹ ಬಳುವಳಿನೇ ಹೌದು. ಅದರ ಜೊತೆಗೆ ರಂಗೋಲಿಗಳಾಗಿರ್ಬೋದು. ಈ ಒಂದು ಕಲೆಗಳಿಗೆ ಸಮಯ ಹೇಗೆ ಕೊಡ್ತಾ ಇದ್ರಿ? ಯಾಕಂದರೆ ಆ ಫೋಟೋಸ್ ಎಲ್ಲ ನಾನು ಕೂಡ ನೋಡ್ತಾ ಇದ್ದೆ, ನೀವು ಗಣೇಶ ಮೂರ್ತಿ ಮಾಡಿದ ಎಷ್ಟು ಪ್ರೊಫೆಷ್ನಲ್ ಆಗಿ, ಯಾವ ರೀತಿ ಸಮಯ ಕೊಡ್ತಾ ಇದ್ರಿ ಈ ಕಲೆಗೆ? ಹೇಗೆ ನಿಮ್ಮ ಜೀವನದ ಒಂದು ಭಾಗವಾಗೋಯ್ತು ಈ ಕಲೆಗಳು ಅಂತ? ನಮ್ಮ ತಂದೆ ಮಾಡ್ತಾ ಇದ್ರು. ತಂದೆ ಇದೆಲ್ಲ ನೀವು ಮಾಡಿರೋದೇನಾ? ಫೋಟೋಸ್ ಅಲ್ಲಿ ಬರ್ತಾರೆ. ಹೌದು. ವೆರಿ ನೈಸ್. ನಮ್ಮ ತಂದೆ ಮಾಡೋರು. ಸುಮಾರು 60-70 ಗಣೇಶ ಮೂರ್ತಿಗಳನ್ನ ಮಾಡ್ತಾ ಇದ್ವಿ. ಆಮೇಲೆ ಸೇವೆ ಅನ್ಕೊಂಡು ಮಾಡೋರು ನಮ್ಮ ತಂದೆ. ಇಷ್ಟು ಅಂತ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾ ಇರಲಿಲ್ಲ. ಆ ಸ್ಥಳದಿಂದ ಮೂರ್ತಿಯನ್ನು ಎತ್ಕೊಂಡು ಯಾರು ಹೋಗ್ತಾರೆ ಅಲ್ಲಿ ಕೆಳಗಡೆ ದಕ್ಷಿಣೆ ಇಟ್ಟು ಹೋಗೋರು. ಏನು ಎಲ್ಲಡಿಕೆ ದಕ್ಷಿಣೆ ಇಡ್ತಾರೋ ಅದು ಎಷ್ಟು ಇಡ್ತಾರೋ ಅದು ಗೊತ್ತಿಲ್ಲ ಒಟ್ಟು. ಆ ರೀತಿ ನಮ್ಮ ತಂದೆ ಮಾಡೋರು. ಆವಾಗ ಎಲ್ಲ ಅವ್ರಿಗೆ ನಾನು ಸಹಾಯ ಮಾಡ್ತಿದ್ದೆ, ಪೇಂಟಿಂಗು ಇದು ಎಲ್ಲ ಮಾಡ್ತಾ ಹೋಗ್ತಿದ್ದೆ. ಆದರೆ ನಾನೇ ಪೂರ್ಣ ಪ್ರಮಾಣದಲ್ಲಿ ಮಾಡಿರಲಿಲ್ಲ. ಕೊನೆ ಕೂಡ ಮದುವೆ ಆದ್ಮೇಲೆ ಕೂಡ ನಾನು ಮಕ್ಕಳನ್ನ ಕರ್ಕೊಂಡು ಪೇಂಟಿಂಗ್ ಮಾಡೋಕ್ಕೆ ಇದಕ್ಕೆ ಮಾಡೋಕ್ಕೆ ಅಂದರೆ ಒಂದು 8-10 ದಿನ ಹೆಲ್ಪ್ ಮಾಡೋಕ್ಕಾದ್ರೂ ಹೋಗ್ತಿದ್ದೆ. ಈ ರೀತಿ ಆಗಿ ಕೊನೆಗೆ ತಂದೆಯವ್ರು ಹೋದ್ಮೇಲೆ ನಾನು ಯಾಕೆ ನಮ್ಮನೆಯಲ್ಲಿ ಗಣೇಶನ್ನ ಕೂರಿಸೋವಾಗ ನಾನು ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಮಾಡೋಣ ಅಂತ ಅನ್ಕೊಂಡು ಮಾಡಿದೆ. ಚೆನ್ನಾಗಿ ಬರ್ತಾ ಹೋಯ್ತು. ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು, ಏನೋ ಒಂದ್ಸಲಿ ಕೃಷ್ಣರೂಪಿ ಗಣೇಶ, ಆಮೇಲೆ ಒಂದ್ಸಲಿ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆದಾಗ ಬಾಲರಾಮನ ಮೂರ್ತಿ ಆ ರೂಪಿಯಾದ ಗಣೇಶ, ಆಮೇಲೆ ಚಂದ್ರಯಾನ ಸಕ್ಸಸ್ಫುಲ್ ಆದಾಗ ಆ ಚಂದ್ರಯಾನದ ಗಣೇಶನ ಕೈಯಲ್ಲಿ ರೋವರು, ಲ್ಯಾಂಡರು ಇದನ್ನೆಲ್ಲ ಕೊಟ್ಬಿಟ್ಟು ಮಾಡಿದ್ದು. ಈ ರೀತಿ ಪ್ರತಿ ಸಲ ಶಾರದಾ ರೂಪಿ ಹಂಸದ ಮೇಲೆ ಕುತ್ಕೊಂಡದ್ ಗಣೇಶ. ಈ ರೀತಿ ಪೂರ್ತಿ ಇಲ್ಲಿ ಚಂದ್ರಯಾನದ ಗಣೇಶ ನೋಡ್ತಾ ಇದ್ದೀರಿ. ಆ ರೀತಿ ಚೆನ್ನಾಗಿ ಬರ್ತಾ ಹೋಯ್ತು. ಸೊ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಒಂದು 3 ವಾರ ಗಣೇಶಂಗೋಸ್ಕರ ಇಟ್ಬಿಡ್ತೀವಿ. ಗಣೇಶ ಹಬ್ಬದ ಸಮಯದಲ್ಲಿ ಸೂಪರ್. ಅಂಡ್ ರಂಗೋಲಿ ಬಗ್ಗೆನೂ ಮಾತಾಡ್ಬೇಕು. ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ ಕೂಡ ನೀವು. ರಂಗೋಲಿ ನಮ್ಮ ತಾಯಿಯಿಂದ ಬಂದದ್ದು ಕಲೆ. ಅಮ್ಮ ಚೆನ್ನಾಗಿ ಬಿಡಿಸೋರು ರಂಗೋಲಿ. ಅದು ಬರ್ತಾ ನನಗೆ ಶುರು ಆಗೋಯ್ತು. ಸೊ ದೊಡ್ಡ ರಂಗೋಲಿ ಬಿಡಿಸೋದು ಹುಚ್ಚು. ಅದ್ರ ಜೊತೆಗೆ ನಮ್ಮ ಸೋದರತೆ ಮಕ್ಕಳು
ನಮ್ಮ ಕಸಿನ್ಸ್ ಅಕ್ಕಂದ್ರು ಅವ್ರು ಕೂಡ 2 ಎಳೆಲಿ 3 ಎಳೆಲಿ ಬಿಡಿಸೋರು. ಅವ್ರು ನೋಡ್ಕೊಂಡು ಕಲ್ತದ್ದಾಯ್ತು. ಕಲ್ತದ್ದು ಆಮೇಲೆ ಇದು ದೊಡ್ಡದಾಗಿ ಇಲ್ಲಿ APS ಗ್ರೌಂಡಲ್ಲಿ ಎಲ್ಲ ರಂಗೋಲಿಯ ಕಾಂಪಿಟೇಷನ್ ಸ್ಪರ್ಧೆಗಳು ನಡೀತಾ ಇತ್ತು. ಅಲ್ಲಿಗೆ ಹೋಗ್ತಿದ್ವಿ, ಅನೇಕ ಕಡೆಗಳಲ್ಲಿ ಬಹುಮಾನಗಳನ್ನ ಗೆದ್ದಿದ್ದೀವಿ. ವೆರಿ ನೈಸ್ ಮೇಡಮ್. ಅಂದರೆ ಒಂದು ರೀತಿ ಅದಕ್ಕೆ ನಾನು ಬಿಗಿನಿಂಗಲ್ಲೇ ಹೇಳಿಬಿಟ್ಟೆ, ಬಹುಮುಖ ಪ್ರತಿಭೆ ನೀವು. ಕೇವಲ ಸಾಹಿತ್ಯ ಕ್ಷೇತ್ರ ಮಾತ್ರ ಅಲ್ಲ, ಸುಮಾರು ಚಿತ್ರಕಲೆಯ ನಾನಾ ವಿಭಾಗಗಳಲ್ಲಿ ಕೂಡ ತೊಡಗಿಸ್ಕೊಂಡಿರ್ತೀರಿ. ಆ್ಯಂಡ್ ಇದೆಲ್ಲದಕ್ಕೂ ಕೂಡ ಒಂದು ನಿರಂತರವಾದಂಥ ಒಂದು ಪ್ರಾಕ್ಟೀಸ್ ಅಂತ ಏನು ಹೇಳ್ತೀವಿ, ಅಭ್ಯಾಸ ಅನ್ನೋದಿರಲೇಬೇಕು. ಎಲ್ಲೂ ಕೂಡ ಬಿಡಬಾರ್ದು. ಅಭ್ಯಾಸ ಇದ್ದಾಗ ಪ್ರತಿಯೊಂದು ಕಲೆಯಲ್ಲೂ ಕೂಡ ಕಲೆ ನಿಮ್ಮ ಮೈಗೂಡುವಂಥದ್ದು ಅಂತ ಹೇಳಿ. ಇನ್ನು ಮತ್ತೊಮ್ಮೆ ನಿಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ವಾಪಸ್ ಬರೋದಾದರೆ, ಯಾವ್ಯಾವ ಸಂಘಟನೆಗಳ ಜೊತೆ ನೀವು ಭಾಗವಾಗಿದ್ದೀರಿ, ಏನೇನು ಕೆಲಸಗಳು ಮಾಡ್ತಾ ಇದ್ದೀರಿ ಸಾಹಿತ್ಯ ಕ್ಷೇತ್ರದಲ್ಲಿ, ಯಾವ ಸಂಘಟನೆಗಳ ಜೊತೆ ಇವತ್ತಿಗೂ ಕೂಡ ನಿಮ್ಮ ನಂಟಿದೆ ಮೇಡಮ್? ಹೌದು, ಲೇಖಿಕಾ ಸಾಹಿತ್ಯ ವೇದಿಕೆ ಅಂತ ಅದರ ಸದಸ್ಯರು ನಾವೆಲ್ಲ. ಅದರಲ್ಲಿ ನಾವು ಪ್ರತಿ ತಿಂಗಳು ಒಬ್ಬ ಹಿರಿಯ ಲೇಖಕಿಯ ಬಗ್ಗೆ ಪ್ರಬಂಧ ಮಂಡನೆಯನ್ನು ಮಾಡ್ತೀವಿ. ನಮ್ಮ ಉದ್ದೇಶ ಅಂತಂದರೆ ಹಳೆಯ ತಲೆಮಾರಿನ ಲೇಖಕಿಯರನ್ನು ಇಂದಿನ ತಲೆಮಾರಿಗೆ ಇಂದಿನವರೆಗೆ ಪರಿಚಯಿಸಿಕೊಡುವುದು. ಅವರ ಕೃತಿಗಳ ಬಗ್ಗೆ ಮಾತಾಡ್ತೀವಿ. ಮೊದಲನೇ ವಾರ ಅವರ ಬದುಕು ಬರಹದ ಬಗ್ಗೆ ಪ್ರಬಂಧ ಮಂಡನೆಯನ್ನು ಮಾಡಿದರೆ, ಮುಂದೆ ಪ್ರತಿ ಒಂದೊಂದು ಕೃತಿಗಳ ಬಗ್ಗೆ ಮಾತಾಡಿ ಕೊನೆಯಲ್ಲಿ ಅವರಿಗೆ ಒಂದು ಗೌರವಾರ್ಪಣೆ ಆ ರೀತಿ ಮಾಡ್ತೀವಿ. ಅಲ್ಲದೆ ಸಾಹಿತ್ಯ ಸಖಿ ಅನ್ನುವ ಒಂದು ಪತ್ರಿಕೆಯನ್ನು ತರ್ತಾ ಇದ್ದೀವಿ, ತ್ರೈಮಾಸಿಕ ಇದು ಈ ಪತ್ರಿಕೆ ಇದರ ಉಪಸಂಪಾದಕಿಯಾಗಿದ್ದೀನಿ ನಾನು. ಎಲ್ಲ ಲೇಖಕಿಯರ ಬಗ್ಗೆ ಒಂದು ಪರಿಚಯ. ಹಳೆಯ ಲೇಖಕಿಯರ ಎಲ್ಲರ ಬಗ್ಗೆ ಒಂದು ಪರಿಚಯ. ಇವತ್ತಿಗೆ ನಾವು 101ನೇ ಲೇಖಕಿಯನ್ನ ಇನ್ನು ಮುಂದೆ ಇವಾಗ ಇದೇ ತಿಂಗಳಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ವೆರಿ ನೈಸ್ ಮೇಡಮ್. ಅದ್ಭುತವಾದಂತಹ ಕೆಲಸ. ಯಾಕಂತಂದ್ರೆ ಸುಮಾರು ಜನಕ್ಕೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಒಲವಿರುತ್ತೆ, ಯುವಕರು ಕೂಡ ನಾನು ಬರೀಬೇಕು ಅನ್ನೋದಿರುತ್ತೆ. ಅವರಿಗೆ ಒಂದು ಹಳೆಯ ಲೇಖಕಿಯರ ಅಥವಾ ಲೇಖಕರ ಪರಿಚಯ ಅನ್ನುವಂಥದ್ದು ಖಂಡಿತವಾಗ್ಲೂ ಬೇಕೇ ಬೇಕು ಅಂತ ಹೇಳಿ. ಒಳ್ಳೆ ಅದ್ಭುತವಾದಂಥ ಕೆಲಸ. ಇನ್ನು ಸಾಕಷ್ಟು ನಿಮ್ಮ ಕಥೆಗಳು ನಮ್ಮ ಆಕಾಶವಾಣಿನಲ್ಲಿ ಪ್ರಸಾರ ಆಗಿರುವಂಥದ್ದು, ದೂರದರ್ಶನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ಒಂದು ನಂಟಿನ ಬಗ್ಗೆ ಹೇಳಿ ನೀವು. ದೂರದರ್ಶನದಲ್ಲಿ ಸವಿರುಚಿ ಕಾರ್ಯಕ್ರಮದಲ್ಲಿ ಅನೇಕ ಸಲ ಬಂದಿದ್ದೀನಿ. ಅದು ಬಹಳ ಅಡುಗೆನೂ ನನಗೆ ಒಂದು ಹವ್ಯಾಸನೇ, ಖುಷಿ ಮಾಡೋಕ್ಕೋಸ್ಕರ. ಸೊ ಅದು ಯಾವುದೋ ಒಂದು ಕಾರಣದಿಂದ ಸವಿರುಚಿಗೆ ಬಂದದ್ದು, ಅದು ಅಭ್ಯಾಸ ಆಯಿತು. ಆಮೇಲೆ ಅವರು ಕರೆಯಕ್ಕೆ ಶುರು ಮಾಡಿದರು. ನಾನು ಸುಮಾರು ಸಲ ಸವಿರುಚಿಗೆ ಬಂದು ಪ್ರತಿ ಬಾರಿ ಒಂದು ವಿಭಿನ್ನವಾದ ಅಡುಗೆಯನ್ನು ಮಾಡಿದ್ದೀನಿ. ಆಕಾಶವಾಣಿಯಲ್ಲೂ ಅಷ್ಟೇ ನಮ್ಮ ಕನ್ಸೆಪ್ಟಾ ಫರ್ನಾಂಡಿಸ್ ಅವ್ರ ಮೇಡಮ್ ಅವರಿದ್ದರು. ಹೀಗಾಗಿ ಅಲ್ಲಿ ಹೋಗಿ ಒಂದ್ಸಲಿ ಶುರು ಮಾಡಿದ ಮೇಲೆ ಅನೇಕ ಬಾರಿ ಹೋಗಿದ್ದೀವಿ. ಕವನ ವಾಚನ ಆಗಿದೆ, ಆಮೇಲೆ ಗ್ರೂಪ್ನಲ್ಲಿ ಹೋಗಿದ್ದೀವಿ. ಹಾಗೇನೂ ಹೋಗಿ ಕಥಾ ವಾಚನ ಮಾಡಿದ್ದೀವಿ. ಲೇಖನಗಳನ್ನು, ಹಾಸ್ಯ ಲೇಖನಗಳು ಪ್ರತಿಯೊಂದು ಆಕಾಶವಾಣಿಯಲ್ಲೂ ಆಗಿದೆ. ಜೊತೆಗೆ ಧಾರವಾಡ ಆಕಾಶವಾಣಿಯಲ್ಲಿ ಮಂಜುಳಾ ಮೇಡಮ್ ಅವರಿದ್ದರು, ಅವರು ಕೂಡ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಒಂದು ಬರಹಗಳ ಬಗ್ಗೆ ನಾನು ತಿಳ್ಕೊಳ್ಳುವಾಗ ಇನ್ನೊಂದು ತುಂಬ ಖುಷಿ ಅಂತ ಅನಿಸಿದ್ದು, ಆಶ್ಚರ್ಯ ಅಂತ ಅನಿಸಿದ್ದು ಅಂದರೆ ನಿಮ್ಮ ಮನೆಯವರೇ ಆದಂಥ ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯವರ ತಂದೆ ತಾಯಿ 4 ಜನದ ಬಗ್ಗೆನೂ ಜೀವನ ಚರಿತ್ರೆ ಬರೆದಿದ್ದೀರಿ ನೀವು ಅಂತ ಕೇಳ್ಪಟ್ಟೆ. ಹೇಗೆ ಇದನ್ನು ಬರಿಬೇಕು ಅಂತ ಅನ್ನಿಸ್ತು? ಸ್ಫೂರ್ತಿ ಏನು? ಜೊತೆಗೆ ಯಾಕೆ ನಿಮ್ಮ ಮನಸ್ಸಿನಲ್ಲಿ ಹೌದು ನಮ್ಮ ಮನೆಯವ್ರ ಬಗ್ಗೆನೇ ನಾವು ಬರಿಬೋದಲ್ಲ ಅಂತ ಅನಿಸಿದ್ದು ಯಾಕೆ ಮೇಡಮ್? ನಮ್ಮ ಮನೆಯವ್ರ ಬಗ್ಗೆ ಅವ್ರು ಮಾತಾಡ್ತಾ ಇರೋವಾಗ ನಮ್ಮ ಮನೇಲಿ 4 ಜನ ಇದ್ರು. ನಮ್ಮ ತಂದೆ ತಾಯಿನೂ ಇದ್ರು, ನಮ್ಮ ಅತ್ತೆ ಮಾವನೂ ಇದ್ರು. 4 ಜನ ಒಂದು ಹಿಂಗೆ ಡೈನಿಂಗ್ ಟೇಬಲ್ ಮೇಲೆ ಮಾತಾಡ್ಕೊಂಡು ಕೂತ್ಕೊಳ್ಳೋರು. ತಮ್ಮ ಕಾಲದ ಅನುಭವಗಳನ್ನ ಎಷ್ಟು ರಸವತ್ತಾಗಿ ಹೇಳೋರು. ಅದನ್ನೆಲ್ಲ ಕೇಳಿದಾಗ ಅನಿಸ್ತು, ಇದು ಎಷ್ಟೊಂದು ಒಳ್ಳೆ ಒಂದು ರಿಸೋರ್ಸು, ಎಷ್ಟೊಂದು ಒಳ್ಳೆ ಆಸ್ತಿ ನಮಗೆ. ಇದನ್ನ ಯಾಕೆ ಎಲ್ಲ ಬರೆದಿಡಬಾರ್ದು, ಕಾಯ್ದಿಡಬಾರ್ದು? ಯಾಕಂದರೆ ಮುಂದೆ ಇದು ಕಳೆದು ಹೋಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಹೋದ ಅಂತಂದರೆ ಅವನ ಜೊತೆಗೆ ಇಡೀ ಅವನ ಯುಗನೇ ಸಮಾಪ್ತಿ ಆದಂಗೆ. ಅವನ ಜೊತೆಗೆ ಅಂಟಿರೋ ನೆನಪುಗಳು, ಕಟ್ಟಿಕೊಟ್ಟಿರೋ ಒಂದು ಎಷ್ಟೊಂದು ಅನುಭವಗಳು, ಇದೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಬರಿಬೇಕು ಅಂತ ಅನಿಸಿ ಅವ್ರ 4 ಜನದ ಜೀವನ ಚರಿತ್ರೆಯನ್ನು ಬರೆದಿದ್ದೀನಿ. ಸೊ ಅವರ ಕಾಲಘಟ್ಟ, ಅವರು ಬದುಕಿ ಬೆಳೆದು ಬಂದ ಕಾಲ, ಅವರ ಅನುಭವಗಳು ಹೇಗೆ ಮೇಲ್ ಬಂದರು, ಹೇಗೆ ಮುಂದೆ ಬಂದರು, ಇದನ್ನ ಪೂರ್ತಿಯಾಗಿ ಕಟ್ಟಿಕೊಡ್ಬೇಕು ಅಂತ ಆ ಆಸೆಯಲ್ಲಿ ಅವ್ರ 4 ಜನರದ್ದು ಬುಕ್ಸ್ ಒಂದ್ಸಲಿ ತೋರಿಸ್ಬೋದಾ ಮೇಡಮ್? ಎಸ್, ಅವರ ಪರಿಚಯನೂ ಹೇಳಿ, ಜೊತೆಗೆ ಯಾರ ಬಗ್ಗೆ ಅಂತ. ಇದು ನಮ್ಮ ತಂದೆಯವ್ರದ್ದು, ಗಂಧದ ಕರಡು. ಆಮೇಲೆ ಇದು ನಮ್ಮ ಮಾವನವ್ರದ್ದು, ಸಂತೆಯೊಳಗೊಬ್ಬ ಸಂತ ಅಂತ. ಇದು ನಮ್ಮ ತಾಯಿ, ಜೀವನ್ಮುಖಿ ಅಂತ ನಮ್ಮ ತಾಯಿ. ನಮ್ಮ ಅತ್ತೆಯವ್ರದ್ದು ಫೀನಿಕ್ಸ್ ಪಕ್ಷಿ ಅಂತ. ಅದು ನಾವು ನೋಡಿದ್ವಿ, ಪಕ್ಷಿಯ ಕಥೆ ಅಂತ. ಇದು ನಿಮ್ಮ ಅತ್ತೆಯವರು. ಇದು ನನಗೆ ಅವರ ಒಂದು ಅಳಿಲು ಸೇವೆ.
ನಾನು ಅವ್ರಿಗೆ ಮಾಡೋ ಒಂದು ಚಿಕ್ಕ ಒಂದು ಸೇವೆ ಅಂತ ಅನ್ಕೊಂಡು ಮಾಡಿದೆ. ಅದನ್ನ ಅವರು ನೋಡಿದಾಗ ಅವರಿಗೆ ಆದಂತಹ ಭಾವನೆಗಳು ಯಾವ ರೀತಿ ಖಂಡಿತ ಬಹಳ ಸಂತೋಷ. ನಮ್ಮ ಮಾವನವ್ರು ಇದ್ರು, ಮೊದಲು ನಮ್ಮ ಅತ್ತೆಯವ್ರು ಹೋಗ್ಬಿಟ್ರು, ನಮ್ಮ ತಂದೆ ಮೊದಲು ಹೋದದ್ದು, ಆಮೇಲೆ ನಮ್ಮ ಅತ್ತೆಯವ್ರು ಹೋದ್ರು. ಹೀಗಾಗಿ ಅವರೆಲ್ಲ ನೋಡ್ತಾ ಬಂದಿದ್ರಲ್ಲ, ಆ ಪುಸ್ತಕ ಎಲ್ಲ ಓದಿ ಎಲ್ಲ ಬಹಳ ಸಂತೋಷ ಪಡ್ರು. ಇದನ್ನು ಬರ್ದಿದ್ದಾಳೆ ತಮ್ಮ ಎಲ್ಲ ನೆಂಟ್ರಿಷ್ಟರಿಗೆ ಅದನ್ನ ಕೊಡೋರು, ಓದಕ್ ಕೊಡೋರು. ಅವರು ಇದ್ರೆಲ್ಲ ಅದನ್ನ ಹಾಕಿದೀಯಾ, ನಮ್ಮ ಬಳ್ಳಾರಿದು ಇದನ್ನ ಹಾಕಿಲ್ವಾ, ಈ ರೀತಿ ಎಲ್ಲ ಕೇಳೋರು. ಅವರವರ ಒಂದು ನೇಟಿವಿಟಿ, ಅವರ ಆ ಸ್ವಂತಿಕೆ, ಅವರ ನೆಲದ ಸ್ವಂತಿಕೆಯನ್ನು ಅಲ್ಲಿ ತರುವ ಒಂದು ಪ್ರಯತ್ನವನ್ನ ನಾನು ಮಾಡಿದೆ. ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಕುಟುಂಬದವರ ಸಹಕಾರದ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದರೆ ಒಂದು ಕ್ಷೇತ್ರ ಅಲ್ಲ, ನೀವು ಬಹಳಷ್ಟು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಿ. ಇಂಥ ಒಂದು ಸಮಯದಲ್ಲಿ ಒಂದು ಪ್ರೋತ್ಸಾಹ ಕೊಡೋರು ನಿಮ್ಮ ಜೊತೆಗಿರಬೇಕು. ಆಗ ಮಾತ್ರ ಯಾರಿಗೇ ಒಬ್ರಿಗಾಗಲಿ, ಅದು ಪುರುಷ ಆಗಿರಲಿ ಮಹಿಳೆಗಾಗಲಿ, ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮ ಕುಟುಂಬದ ಸಹಕಾರದ ಬಗ್ಗೆ ಹೇಳಿ, ಯಾವ ರೀತಿ ಹುರಿದುಂಬಿಸ್ತಾ ಇದ್ರು ನಿಮ್ಮನ್ನು ಪ್ರತಿಯೊಂದು ಹಂತದಲ್ಲೂ? ತುಂಬ ಪ್ರೋತ್ಸಾಹ ಇದೆ ಮನೆಯಲ್ಲಿ ಮೇಡಮ್. ಪ್ರೋತ್ಸಾಹ ಇದ್ದಾಗಲೇ ಇದನ್ನು ಮಾಡೋಕ್ಕಾಗತ್ತೆ. ನನ್ನ ಪತಿ ಮಹೇಶ್ ಕರ್ಣಂ ತುಂಬ ಪ್ರೋತ್ಸಾಹ ಕೊಡ್ತಾರೆ ಪ್ರತಿಯೊಂದಕ್ಕೂ. ಆಯ್ತೋ ಇಲ್ವೋ, ಇನ್ನೂ ಆಯ್ತೋ ಇಲ್ವೋ, ಒಂದು ರೀತಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಮುಗಿತಾ ಇಲ್ವಾ ಕತೆ, ಕಳಿಸೋದವ್ರೆ ಮಾಡೋದವ್ರೆ, ಈ ರೀತಿ. ಆಮೇಲೆ ಮಕ್ಕಳು ಅಷ್ಟೇ, ಏನಾದರೂ ಬರಿತಾ ಇದ್ದೀರಾ, ಮುಗಿಸ್ತಾ ಇದ್ದೀರಾ, ಪರವಾಗಿಲ್ಲ, ಏನಾದರೂ ನಾವು ಮಾಡ್ಕೊಂಡು ಬಿಡೋದಾ ಇವತ್ತು, ನಾನೇ ಮಾಡ್ಲಾ, ಆ ರೀತಿ ಅಡುಗೆ ಏನಾದರೂ ಕೆಲಸ, ಆ ರೀತಿ ಎಲ್ಲ ಮಕ್ಕಳು ಪ್ರೋತ್ಸಾಹ ಕೊಡ್ತಾರೆ. ಫ್ಯಾಮಿಲಿನ ಇದು ನಮ್ಮ ಫ್ಯಾಮಿಲಿ. ದೊಡ್ಡ ಮಗ ವೈಭವ್ ಮತ್ತೆ ಸೊಸೆ ವಿಭಾ ಅಂತ, ಆಮೇಲೆ ಈ ಕಡೆ ಚಿಕ್ಕ ಮಗ ಅಮೃತ್ ಅಂತ, ಆಮೇಲೆ ಮಧ್ಯೆ ನನ್ನ ಪತಿ ಮಹೇಶ್ ಕರ್ಣಂ ಅವರು. ಎಸ್ ಚಂದದ ಫ್ಯಾಮಿಲಿ. ಎಲ್ರದ್ದು ಪ್ರೋತ್ಸಾಹ ಇದೆ, ಎಲ್ರ ಪ್ರೋತ್ಸಾಹ ಬೆನ್ನಿಗಿದೆ. ಎಲ್ಲರೂ ಓದ್ತಾರ ನಿಮ್ಮ ಕಥೆಗಳನ್ನ? ಎಲ್ಲ ಓದ್ತಾರೆ. ಎಷ್ಟು ಮಟ್ಟಿಗೆ ಓದ್ತಾರೋ, ಅಟ್ಲೀಸ್ಟ್ ಕೇಳಾದ್ರೂ ಕೇಳ್ತಾರೆ. ಇದನ್ನ ಮಾಡು, ಇದನ್ನ ನನಗೆ ಹೇಳಿ, ಏನಾಯ್ತು ಹೇಳಿ, ಬಂದದ್ದು ಹೇಳಿ. ಅಷ್ಟೆಲ್ಲ ದೊಡ್ಡದು ಓದಕ್ಕಾಗಲ್ಲ ನನಗೆ ಹೇಳ್ಬಿಡಿ ಬಾಯಲ್ಲಿ ಅಂತ ಶುರು ಮಾಡ್ತಾರೆ. ಅಂದ್ರೆ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಕಥೆಯಾಗಿ, ಈಗ ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಯ್ತು, ಇದನ್ನ ಒಂದು ಕಥೆ ಮಾಡಿ ಅಂತ ಕೂಡ ನಿಮ್ಮ ಹತ್ರ ಹೇಳಿರೋದು? ಹಾಗೆ ಕೂಡ ಮಕ್ಕಳು ಹೇಳ್ತಾ ಇದ್ರು, ಕಾಲೇಜಲ್ಲಿ ಇದ್ದದ್ದೆಲ್ಲ ಹೀಗಾಯ್ತು, ನೀವು ಬೇಕಾದ್ರೆ ಬಳಸ್ಕೋಬಹುದು, ಇದನ್ನ ನೀವು ಬಳಸ್ಕೊಂಡು ಬರೀಬಹುದು, ಈ ರೀತಿ. ಅದಕ್ಕೆ ಸಜೆಷನ್ ಆ ರೀತಿ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟು ಹೋಗ್ತಿದ್ರು. ನಾನು ಎಷ್ಟೋ ಸಲ ಹಾಗೆ ಮಾಡಿದ್ದು ಇದೆ, ಬಳಸ್ಕೊಂಡದ್ದು ಇದೆ. ವಿಶೇಷವಾಗಿ ಇನ್ನೊಂದು ವೈಯಕ್ತಿಕ ಪ್ರಶ್ನೆ ಕೇಳಬೇಕು ಅಂದ್ರೆ ಮೇಡಮ್, ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಆಸೆ ಇರುತ್ತೆ, ನಾನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಸಾಹಿತ್ಯ ಅಂತಾನೆ ತಗೊಂಡಾಗ ನಾನು ಕೂಡ ಬರಿಬೇಕು ಅಂತ ಹೇಳಿ. ಅಂತಹವರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ ಮೇಡಮ್ ನೀವು? ಹೇಗೆ ಅವರು ಮನೆಯನ್ನ, ಸಂಸಾರವನ್ನ, ಜೊತೆಗೆ ಅವರಲ್ಲಿರುವಂತಹ ಕಲೆಯನ್ನ, ಯಾವ ರೀತಿ ಸಮಯವನ್ನ ಎಲ್ಲದಕ್ಕೂ ಮೀಸಲಿಡಬೇಕಾಗುತ್ತೆ? ಯಾವ ರೀತಿ ಅವರ ಒಂದು ಪ್ರತಿಭೆಯನ್ನ ಮುಂದೆ ತಗೊಂಡು ಹೋಗ್ಬೋದು? ಖಂಡಿತ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಯಾರಿಗೆ ಆಸಕ್ತಿ ಇದೆಯೋ, ಓದಕ್ಕೆ ಶುರು ಮಾಡಬೇಕು ಮೊದಲು. ಯಾರಿಗೆ ಓದೋದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ನಂತರ ಬರೆಯೋಕ್ಕೆ ಶುರು ಮಾಡ್ಬೋದು. ಎಷ್ಟು ಓದ್ತಿರೋ ಅಷ್ಟು ಬರಿತೀರಿ, ಎಷ್ಟು ಇನ್ಪುಟ್ ಹೋಗುತ್ತೋ ಅಷ್ಟು ಹೊರಗಡೆ ಬರುತ್ತೆ. ಆ ರೀತಿ ನೀವು ಓದಕ್ಕೆ ಸಮಯವನ್ನು ಮೀಸಲಿಡಿ, ನಂತರ ತಾನಾಗೆ ಅದು ಬರೆಯುವ ಅಭಿರುಚಿಯನ್ನು ನಿಮ್ಮಲ್ಲಿ ಬೆಳೆಸುತ್ತೆ. ಆವಾಗ ನೀವು ನಿಮ್ಮ ಮಧ್ಯಾಹ್ನಗಳನ್ನ ಅದಕ್ಕಾಗಿ ಮೀಸಲಿಡಬಹುದು. ಮಧ್ಯಾಹ್ನದ ನಿದ್ದೆ ಅಥವಾ ವಿಶ್ರಾಂತಿಯನ್ನ ಸ್ವಲ್ಪ ಮೊಟಕುಗೊಳಿಸಿ ಮೀಸಲಿಡ್ಬೋದು. ತೀರಾ ಅಗತ್ಯವಾದಾಗೆ ರಾತ್ರಿಗಳನ್ನ ಉಪಯೋಗಿಸಬಹುದು. ಈ ರೀತಿ ನಿಮ್ಮ ಸಮಯವನ್ನು ನೀವು ಓದಕ್ಕೆ ಮತ್ತೆ ಬರೆಯಕ್ಕೆ ಎರಡಕ್ಕೂ ಒಂದು ಮ್ಯಾನೇಜ್ ಮಾಡ್ತಾ ಹೋದ್ರೆ ನಿಮ್ಮ ಸಂಸಾರದ ಜೊತೆಗೇನೆ, ಯಾಕಂದ್ರೆ ಸಂಸಾರವನ್ನು ಬಿಟ್ಟು ಮಾಡೋಕ್ಕಾಗಲ್ಲ ಗೃಹಿಣಿಯರಿಗೆ. ಅದಕ್ಕೋಸ್ಕರ ಎಲ್ಲವನ್ನು ತೂಗಿಸ್ಕೊಳ್ತಾ ಹೋದ್ರೆ ಖಂಡಿತವಾಗಿ ಮಾಡಬಲ್ರಿ. ಖಂಡಿತವಾಗಿ ಒಂದು ನೀವು ಈ ಕ್ಷೇತ್ರವನ್ನು ಪ್ರವೇಶಿಸಬಹುದು. ಬರೀ ಪ್ರವೇಶಿಸೋದು ಅಷ್ಟೇ ಅಲ್ಲ, ಅದರಲ್ಲಿ ಮುಂದೂ ಬರಬಹುದು. ಜೊತೆಗೆ ಎಲ್ಲರ ಪ್ರೋತ್ಸಾಹ ಸಹಕಾರಗಳು ಇದ್ದೇ ಇರುತ್ತೆ. ಕೇಳ್ತಾ ಇರ್ತಾರೆ, ಕಥೆ ಕೇಳ್ತಾರೆ, ಆಮೇಲೆ ಒಂದು ನಿಮ್ಮ ಅನೇಕ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಆಮೇಲೆ ಕಾರ್ಯಾಗಾರಗಳು ನಡೀತಾವೆ, ಅಲ್ಲಿ ನೀವು ಅಟೆಂಡ್ ಮಾಡಿದ್ರೆ ಹೇಗೆ ಬರೆಯೋದು, ಏನ್ ಮಾಡೋದು, ಹೇಗೆ ಬೆಳೆಸೋದು ಕಥೆನ, ಹೇಗೆ ಶುರು ಮಾಡೋದು, ಹೇಗೆ ಅಂತ್ಯ ಮಾಡೋದು, ತಿರುವುಗಳನ್ನು ಹೇಗೆ ಕೊಡೋದು, ಇದನ್ನೆಲ್ಲ ಕೆಲವೊಂದು ಕಾರ್ಯಾಗಾರಗಳಲ್ಲಿ ತಿಳಿಸ್ಕೊಡ್ತಾರೆ ನಿಮಗೆ. ಆ ರೀತಿ ನೀವು ಆಸಕ್ತಿ ಇದ್ರೆ ಖಂಡಿತ ಮುಂದುವರಿಬಹುದು. ಇನ್ನು ಎಷ್ಟೋ ಜನ ಮೇಡಮ್ ಇವಾಗ ಸ್ವಲ್ಪ ತಂತ್ರಜ್ಞಾನ ಮುಂದುವರಿಯೋದ್ರಿಂದ ಪುಸ್ತಕ ಓದುವಂಥವರ ಸಂಖ್ಯೆ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣ ಇದೆ, ಎಲ್ಲದಕ್ಕೂ ಕೂಡ ಮೊಬೈಲ್ ಫೋನ್ನಲ್ಲಿ ಬರುತ್ತೆ, PDF ಮೂಲಕ ಪುಸ್ತಕಗಳನ್ನ ಓದುವಂಥದ್ದು. ನಿಮಗೆ ಏನಂತ ಅನ್ಸುತ್ತೆ ಮೇಡಮ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಒಬ್ಬ ಲೇಖಕಿಯಾಗಿ? ಹೌದು, ಖಂಡಿತ. ಆದರೆ ನಾವು ಹಳೆಯ ಪೀಳಿಗೆಯಿಂದ ಮುಂದುವರ್ಕೊಂಡು ಬಂದವರು, ನಮ್ಗೆ ಇನ್ನೂ ಪುಸ್ತಕ ಓದಿನ ಅಭ್ಯಾಸ. ಬಹಳ ಖುಷಿ ನಮಗೆ ಪುಸ್ತಕ ಓದುದ್ರಲ್ಲೇ ಸಿಗುತ್ತೆ. ಇವಾಗ ಕೇಳು ಪುಸ್ತಕಗಳು ಬಹಳ ಜನಪ್ರಿಯವಾಗ್ತಾ ಇವೆ.
ಓದಿ ಆಡಿಯೋ ಮಾಡಿದ ಕೇಳೋ ಪುಸ್ತಕಗಳು, ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಕೂಡ ಎಲ್ಲ ಜನಪ್ರಿಯವಾಗ್ತಾ ಇವೆ. ಆದರೂ ನಿಜವಾದ ಖುಷಿ ನಮಗೆ ಸಿಗೋದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಓದಿದಾಗಲೇ. ಆದರೆ ನೀವೇ ಯೋಚನೆ ಮಾಡಿ, ಕಾರಲ್ಲಿ ದೂರ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತೀರಾ, ಆ ಟೈಮಲ್ಲಿ ಓದೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆವಾಗ ನೀವು ವಿಡಿಯೋನೋ ಆಡಿಯೋನೋ ಹಾಕ್ಕೊಂಡು ಕೇಳ್ತಾ ಹೋದರೆ, ಈ ಕತೆಗಳನ್ನು ಕೇಳ್ತಾ ಹೋದರೆ ಅದು ನಿಮ್ಮ ಸಮಯದ ಸದುಪಯೋಗನೂ ಆಗುತ್ತೆ, ಜೊತೆಗೆ ಕತೆಗಳನ್ನು ಕೇಳ್ದಂಗೂ ಆಗುತ್ತೆ, ತಿಳ್ಕೊಂಡಂಗೂ ಆಗುತ್ತೆ. ಆ ಒಬ್ಬ ಲೇಖಕರು ಕತೆಗಾರ್ತಿಯರು ಒಟ್ಟು ಅವ್ರ ಬಗ್ಗೆ ತಿಳ್ಕೊಂಡಂಗೂ ಆಗುತ್ತೆ. ಈ ರೀತಿಯಾಗಿ ಇದು ಒಂದು ರೀತಿ ಒಳ್ಳೆಯ ಆವಿಷ್ಕಾರಗಳೇ ಅಂತ ಹೇಳ್ಬೋದು. ಇವು ಮುಂದಿನ ಜನರೇಷನ್ಗೆ ಬಹಳ ಉಪಯುಕ್ತ. ಇವು ಅವರಿಗೆ ಸಮಯದ ಒಂದು ಅಭಾವ ಬಹಳ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ತಂತ್ರಜ್ಞಾನ ಹೇಗೆ ಡೆವಲಪ್ ಆಗ್ತಾ ಹೋಗಿದೆ, ಬೆಳೀತಾ ಬಂದಿದೆ, ಆ ರೀತಿಯಲ್ಲಿ ಇವುಗಳಿಗೂ ಕೊಡುಗೆ ನೀಡ್ತಾನೆ ಹೋಗಿದೆ ಅಂತ. ಇನ್ನು ಮೇಡಮ್ ಮತ್ತೊಂದು ಯಾವುದಾದ್ರೂ ನಿಮ್ಮ ನೆಚ್ಚಿನ ಕವನ ಓದ್ಬೋದಾ? ಖಂಡಿತ. ಇವಾಗ ಭಾರತ ಮಾತೆಯ ಮಡಿಲಲ್ಲಿ ಬೆಳೆದು ಭಾರತವನ್ನು ಬಹಳ ಪ್ರೀತಿಯಿಂದ ಕಂಡು ಅದಕ್ಕೋಸ್ಕರ ಭಾರತ ಮಾತೆಯ ಬಗ್ಗೆನೇ ಅದ್ಭುತ ಮೇಡಮ್. ಇವಾಗ ನಾವು ನಮ್ಮ ಒಂದೇ ಮಾತರಂ, ನಮ್ಮ ರಾಷ್ಟ್ರೀಯ ಗೀತೆ ಒಂದೇ ಮಾತರಂ 150 ವರ್ಷ ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಬಹುಶಃ ಸೂಕ್ತವಾದಂತಹ ಕವನ ಓದೋಣ. ಶೀರ್ಷಿಕೆ ಭಾರತಿಗೆ ಆರತಿ ಅಂತ. ಸರ್ವಮಂಗಳೆ ಸರ್ವರ ಆಶ್ರಯದಾತೆ ಭಾರತ ಮಾತೆ, ಬಹುಶ್ರೇಷ್ಠ ಸಂಸ್ಕೃತಿ ಸಂಸ್ಕಾರ ಸಹಿಷ್ಣುತೆಗಳ ಸನ್ಮಾತೆ, ಗಂಗೆ ತುಂಗೆ ಕಾವೇರಿ ಗೋದಾವರಿಯರ ಜನ್ಮದಾತೆ, ಹಿಮಾಲಯದ ರಜತ ಕಿರೀಟ ತೊಟ್ಟ ಹಿಮಗಿರಿ ಜಾತೆ. 28 ವಿಧದ ಹೂಗಳ ಹಾರದ ಅಂದ, 28 ವಿಧದ ಹೂಗಳ ಹಾರದ ಅಂದ, ಪ್ರತಿಯೊಂದು ಅನನ್ಯ ಸುಂದರ ಚಂದ ಸುಗಂಧ. ಕೊರಳಲ್ಲಿ 8 ಪದಕಗಳ ಸರದ ಬಂಧ, ಕೊರಳಲ್ಲಿ 8 ಪದಕಗಳ ಸರದ ಬಂಧ, ಎಲ್ಲ ಒಂದಾಗಿ ಅವಳ ಮೆರೆಯಿಸುವುದೇ ಅತ್ಯಾನಂದ. ಕೆಂಪು ಕೋಟೆಯನ್ನೇ ಹಣೆಯ ಬೊಟ್ಟಾಗಿಸಿ, ಕೆಂಪು ಕೋಟೆಯನ್ನೇ ಹಣೆಯ ಬೊಟ್ಟಾಗಿಸಿ, ಸ್ವರ್ಣ ಮಂದಿರವನ್ನು ಮುಡಿಯ ಮಲ್ಲಿಗೆಯಾಗಿಸಿ, ಸ್ವರ್ಣ ಮಂದಿರವನ್ನು ಮುಡಿಯ ಮಲ್ಲಿಗೆಯಾಗಿಸಿ, ಹೃದಯದಲ್ಲಿ ತಾಜಮಹಲಿನೊಂದಿಗೆ ಶ್ರೀರಾಮನನ್ನಿರಿಸಿ, ಹೃದಯದಲ್ಲಿ ತಾಜಮಹಲಿನೊಂದಿಗೆ ಶ್ರೀರಾಮನನ್ನಿರಿಸಿ, ಬೇಲೂರು ಅಜಂತ ಕೋನಾರ್ಕಗಳೇ ಮೈವೆತ್ತ ಅರಸಿ ಸರಸಿ. ಗೊಮ್ಮಟ ಏಸು ಪೈಗಂಬರರು ಬೆಳೆಸಿದ ನಾಡಿದು, ಶಂಕರ ರಾಮಾನುಜ ಮಧ್ವ ದಾಸವರೇಣ್ಯರ ಬೀಡಿದು, ವಿಶ್ವಗುರುವೆನಿಸಿ ಹಲವು ಮತಧರ್ಮಗಳ ಪೊರೆದ ಹೊನ್ನಾಡಿದು, ಸಂಸಾರ ಮಥಿಸಿ ಶಾಂತಿಯ ಬೆಣ್ಣೆ ಪಡೆದ ಬುದ್ಧನ ತಾಯ್ನಾಡಿದು. ವಿಶ್ವಕ್ಕೆ ಗಾಂಧಿ ಹೇಳಿದ್ದು ಅಹಿಂಸೆ ಮತ್ತು ಶಾಂತಿ ಮಂತ್ರ, ರಾಮಕೃಷ್ಣರನ್ನು ಎದೆಯಲ್ಲಿಟ್ಟ ಭಾರತೀಯ ಕೈಯಲ್ಲೂ ಗಣಕಯಂತ್ರ, ರಾಮಕೃಷ್ಣರನ್ನು ಎದೆಯಲ್ಲಿಟ್ಟ ಭಾರತೀಯ ಕೈಯಲ್ಲಿಯೂ ಗಣಕಯಂತ್ರ, ಬೊಗಸೆ ನೀರಿನಲ್ಲಿಯೇ ಮಂಗಳನ ಅಂಗಳಕ್ಕಿಳಿದುದು ಮಹಾತಂತ್ರ, ಬೊಗಸೆ ನೀರಿನಲ್ಲಿಯೇ ಮಂಗಳನ ಅಂಗಳಕ್ಕಿಳಿದುದು ಮಹಾತಂತ್ರ. ಭಾರತಿಗೆ ಆರತಿಯಾಗಲಿ ನಮ್ಮ ದೇಶ ಪ್ರೇಮ ಆತ್ಮನಿರ್ಭರತೆಯ ಮಹಾಮಂತ್ರ, ಭಾರತಿಗೆ ಆರತಿಯಾಗಲಿ ನಮ್ಮ ದೇಶ ಪ್ರೇಮ ಆತ್ಮನಿರ್ಭರತೆಯ ಮಹಾಮಂತ್ರ ಮಹಾಮಂತ್ರ. ವೆರಿ ನೈಸ್. ನಿಮ್ಮ ಕವನಗಳಿಗಾಗಿರ್ಬೋದು, ಪುಸ್ತಕಗಳಿಗಾಗಿರ್ಬೋದು, ನಿಮಗೆ ಸಿಕ್ಕದಂಥ ಒಂದು ಮರೆಯಲಾಗದ ಮೆಚ್ಚುಗೆ ಸಾಹಿತ್ಯ ಕ್ಷೇತ್ರದ ಯಾರಾದರೂ ದಿಗ್ಗಜರಿಂದ ಆಗಿರ್ಬೋದು, ಅಥವಾ ನಿಮಗೆ ತುಂಬ ಹತ್ತಿರವಾದಂಥವ್ರಾಗಿರ್ಬೋದು, ನೀವು ಮರೆಯಲಾಗದಂಥ ಮೆಚ್ಚುಗೆ ವಿಮರ್ಶೆ ಯಾವುದು ಮೇಡಮ್? ಯಾವುದಕ್ಕೆ? ತುಂಬ ಮೊನ್ನೆ ಒಂದು ಕಥೆ ಬಂದಿತ್ತು, ಢಾಲು ಅಂತ ಕಸ್ತೂರಿಯಲ್ಲಿ ಕಥೆ ಪ್ರಕಟವಾಗಿತ್ತು. CN ಮುಕ್ತಾ ಅವರು ಅದನ್ನು ಓದಿ ಫೋನ್ ಮಾಡಿದರು. ಆಮೇಲೆ ನಾನು ಅವ್ರ ಮನೆಗೆ ಹೋದಾಗ ಅವ್ರು ಮಾತಾಡಿದರು, ಇಷ್ಟು ಒಳ್ಳೆ ಕಥೆ ಎಲ್ಲ ಬರೀತೀಯಾ, ಯಾಕೆ ಕಾದಂಬರಿ ಯಾಕೆ ಬರೆಯಲ್ಲ, ಮೊದಲು ಕಾದಂಬರಿ ಬರೀ, ನೀನು ಮುಂದಿನ ಸಲ ನನ್ನ ಭೇಟಿ ಆಗೋದ್ರೊಳಗಡೆ ನಿಮ್ಮ ಕಾದಂಬರಿ ಬಂದಿರಬೇಕು, ಈ ರೀತಿಯಾಗಿ ಹೇಳಿದ್ರು. ಜೊತೆಗೆ ನೀವು ಮಿನಿ ಕಾದಂಬರಿಗಳು ಅಂತ 2 ಮಿನಿ ಕಾದಂಬರಿಗಳನ್ನ ಸೇರಿಸಿ ಒಂದು ಕಾದಂಬರಿ ಮಾಡಿದ್ದೀನಿ. ಕಾದಂಬರಿ ಶುರುವಾಗಿದೆ, ಆದರೆ ಇನ್ನೂ ಪೂರ್ತಿಯಾಗಿಲ್ಲ. ಜೊತೆಗೆ ಮೊನ್ನೆ ನರಹಳ್ಳಿ ಸರ್ ಭೇಟಿಯಾಗಿದ್ರು. ನನ್ನ ಮೊದಲನೇ ಪುಸ್ತಕಕ್ಕೆ ಮುನ್ನುಡಿ ಬರೆದು ಬಿಡುಗಡೆ ಮಾಡಿಕೊಟ್ಟ ಅವರೇ ಅವರು ವಿಮರ್ಶಕರು. ಬಿಡುಗಡೆಯಾದಂಥ ಪುಸ್ತಕದ ಬಗ್ಗೆ ಹೇಳಿ ಮೇಡಮ್. ಆ ಒಂದು ಮರಳಿ ಬಂದನ ವಸಂತ ಅನ್ನೋದು ನನ್ನ ಮೊದಲ ಪುಸ್ತಕ. ಅದು ಆ ಪುಸ್ತಕವನ್ನ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರು ಬಿಡುಗಡೆ ಮಾಡಿ ಕೊಟ್ಟಿದ್ರು. ಅದಕ್ಕೆ ಮುನ್ನುಡಿನೂ ಬರೆದು ಅವರು ಅದನ್ನು ಬಿಡುಗಡೆನೂ ಮಾಡಿಕೊಟ್ಟಿದ್ರು. ಯಾವ ವರ್ಷ ಅದು ರಿಲೀಸ್ ಆಗಿದೆ? 2009. 2009ರಲ್ಲಿ ಮೊದಲನೇ ಪುಸ್ತಕ ಬಂತು. ನಂತರ 2-3 ವರ್ಷ ಯಾವ ಪುಸ್ತಕ ಇರಲಿಲ್ಲ. 2013ರಲ್ಲಿ ಮುಂದೆ 3 ಪುಸ್ತಕಗಳು ಒಟ್ಟಿಗೆ ಬಂದವು. ಗುಂಡಪುರಾಣ, ಅವಳ ಭಾವಗಳ ಸುತ್ತ ಮತ್ತೆ ಋಣ ಅಂತ, ಹಾಸ್ಯ ಗುಂಡಪುರಾಣ, ಅವಳ ಭಾವಗಳ ಸುತ್ತ ಮತ್ತೆ ಋಣ 2 ಸಾಮಾಜಿಕ ಕಥೆಗಳು, ಹೀಗೆ ಬಂತು.
ನಂತರ ಜೀವಧಾರ ನಿರಂತರ ಅಂತ ಸುಶೀಲಾಬಾಯಿ ಶೆಟ್ಟಿ ಪ್ರಶಸ್ತಿ ಬಂತು ಅದಕ್ಕೆ. ಮುಂಬೈನ ಜಗಜ್ಯೋತಿ ಕಲಾ ಲೇಖಕಿ ಶ್ರೀ ಸಂಘದ್ದು. ಪ್ರಶಸ್ತಿ ಕೂಡ ಬಂದಿದೆ ನಿಮಗೆ, ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. ಈ ತರ ಎಲ್ಲ ಪ್ರಶಸ್ತಿಗಳು ಬರುವಾಗ ಆಗಿರ್ಬೋದು, ಅಥವಾ ಒಂದು ಸಂಘಟನೆ ಒಂದಷ್ಟು ಗುಂಪು ಸೇರಿ ನಿಮ್ಮ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡುವಂಥದ್ದು, ಆ ಸಂದರ್ಭ ಯಾವ ರೀತಿ ನೀವು ವಿಶ್ಲೇಷಿಸ್ತೀರಿ? ಒಬ್ಬ ಕಥೆಗಾರ್ತಿಗೆ ಅಥವಾ ಒಬ್ಬ ಲೇಖಕಿಗೆ ಯಾವ ರೀತಿ ಖುಷಿ ತಂದ್ಕೊಡುತ್ತೆ, ಅಥವಾ ನೀವು ಖುಷಿ ಅಂತ ಸ್ವೀಕರಿಸ್ತೀರಾ, ಇನ್ನೂ ಹೆಚ್ಚು ಜವಾಬ್ದಾರಿಯುತವಾದಂಥ ಒಂದು ಬರವಣಿಗೆ ಮಾಡಬೇಕು ಅನ್ನೋ ಥರ ಯೋಚಿಸ್ತೀರಾ ಮೇಡಮ್? ಎರಡೂ ನಿಜ ಮೇಡಮ್, ಎರಡೂ ನಿಜ. ಯಾಕೆಂದ್ರೆ ಖುಷಿ ಅಂತಂದ್ರೆ ನೀವು ಬರೆದಿದ್ದನ್ನ ಈ ಗುರುತಿಸುವಿಕೆ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಕ್ಷೇತ್ರದಲ್ಲಾಗ್ಲಿ, ಯಾವುದೇ ಕಲೆಯ ಕ್ಷೇತ್ರದಲ್ಲಾಗ್ಲಿ, ಸಾಹಿತ್ಯದಲ್ಲೇ ಇರಲಿ, ಕಲೆಯಲ್ಲೇ ಇರಲಿ, ಯಾರಾದ್ರೂ ನಿಮ್ಮನ್ನು ಗುರುತಿಸಿ ಬಹಳ ಚೆನ್ನಾಗಿದೆ ಅಂದಾಗ ನಿಮಗೊಂದು ಪ್ರೋತ್ಸಾಹ, ಒಂದು ಆನಂದ, ನೀವು ಮುಂದುವರಿಬೇಕು, ಅದು ನಿಮ್ಮನ್ನ ಇನ್ನೂ ಬೆಳೆಸಕ್ಕೆ ಪ್ರೇರೇಪಿಸ್ತದೆ. ಈ ರೀತಿ ಆಗಬಹುದು. ಅದು ಒಂದು ರೀತಿಯಲ್ಲಿ ನಿಜ. ಜೊತೆಗೆ ಜವಾಬ್ದಾರಿನೂ ಹೌದು, ಸಾಮಾಜಿಕ ಜವಾಬ್ದಾರಿನೂ ಹೌದು. ನಿಮಗೆ ಇಷ್ಟು ಪ್ರಶಸ್ತಿಗಳು ಬರ್ತಾ ಇವೆ ಅಂತಂದ್ರೆ ಈ ಪ್ರಶಸ್ತಿ ಬಂದಾಗ ನಾನು ಪ್ರಬುದ್ಧವಾಗಿ ಇನ್ನು ಬರಿಬೇಕು, ಇನ್ನು ಪ್ರಬುದ್ಧತೆಯನ್ನ ಅದರಲ್ಲಿ ವ್ಯಕ್ತಪಡಿಸಬೇಕು ಅನ್ನೋದು ಒಂದು ಮಾತು ನಿಜ ಆಗುತ್ತೆ. ನನ್ನ ಒಂದು ಕಥೆಯ ಬಗ್ಗೆ ಬೆಳಗಾವಿಯಲ್ಲಿ ಅರವಿಂದ್ ಕುಲಕರ್ಣಿಯವರು, ಒಳ್ಳೆ ನಾಟಕಕಾರರು, ನೀತಾ ರಾವ್ ಅಂತ ನಮ್ಮ ಗೆಳತಿ, ಅವರು ಸಂವಾದವನ್ನು ಏರ್ಪಡಿಸಿದ್ರು. ಬಹಳ ಚೆನ್ನಾಗಿ ಸಂವಾದ ನಡೀತು. ಆ ಸಂವಾದದಲ್ಲಿ ಎಷ್ಟೊಂದು ಒಂದು ಸಂಗತಿಗಳನ್ನ ಕೇಳಿ ತಿಳ್ಕೊಂಡು ಎಲ್ಲ ಮಾತಾಡಿದಾಗ ನನಗೆ ಎಷ್ಟು ಸಂತೋಷ ಆಗಿತ್ತು. ಯಾರೇ ಆಗಲಿ, ಕಥೆಗಾರ್ತಿಯರೇ ಆಗಲಿ, ಕಾದಂಬರಿಕಾರರೇ ಆಗಲಿ, ತಮ್ಮ ಕಥೆಯ ಬಗ್ಗೆ ತಮ್ಮ ಒಂದು ಕ್ರಿಯೇಟಿವಿಟಿ ಅದರ ಬಗ್ಗೆ ಸಂವಾದ ಆದಾಗ, ಅದರ ಬಗ್ಗೆ ಒಂದು ಮಾತಾಡಿದಾಗ, ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ಬಹಳ ಸಂತೋಷ ಆಗುತ್ತೆ. ಈ ಗುರುತಿಸುವಿಕೆ ಎಲ್ಲರಿಗೂ ಬಹುಶಃ ಬಹಳ ಮುಖ್ಯ ಆಗುತ್ತೆ. ಇನ್ನು ಮೇಡಮ್, ಒಂದು ಕಥೆ ಬರೆಯುವಾಗ ನಾನು ಸವಾಲುಗಳ ಬಗ್ಗೆ ಕೇಳಿದಾಗ ನೀವು ಹೇಳಿದ್ರಿ, ಅಂದರೆ ಒಂದು ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿ ಇರುತ್ತೆ, ಯಾವ ರೀತಿ ಒಂದು ಕಥೆಯನ್ನು ಬರೆಯುವಾಗ ಏನೇನು ಚಾಲೆಂಜಸ್ ಇರುತ್ತೆ ಅಂತ ಹೇಳಿ. ಇವಾಗ ನೀವು ಒಂದು ಕಥೆಯನ್ನು ಚಿಕ್ಕದಾಗಿ 2-3 ನಿಮಿಷದಲ್ಲಿ ಹೇಳಿಬಿಟ್ರಿ, ಅದನ್ನು ಒಂದು ಪುಸ್ತಕವನ್ನಾಗಿ ಅಥವಾ ಒಂದು 5-6 ಪುಟಗಳ ಒಂದು ಕಥೆಯನ್ನಾಗಿ ಬರೀಬೇಕು ಅಂತ ಅಂದಾಗ ಈ ಪದಗಳನ್ನು ಅಥವಾ ಒಂದು ಓದುಗರಿಗೆ ಇಷ್ಟ ಆಗೋ ರೀತಿ ಯಾವ ರೀತಿ ಅದನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನು ಮಾಡ್ತೀರಿ ನೀವು? ಇವಾಗ ನಿಮ್ಮ ಮಕ್ಕಳೇ ಆಗಿರ್ಬೋದು, ಅವ್ರು ಬಂದು ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತಾರೆ, ಅದನ್ನು ನೀವು ಒಂದು ಗದ್ಯವನ್ನಾಗಿ ಮಾಡಬೇಕು ಅಂತ ಅಂದಾಗ ಆ ಒಂದು ವಾತಾವರಣ, ಬರೆಯುವಂಥ ವಾತಾವರಣ ನೀವು ಯಾವ ರೀತಿ ಇರಬೇಕು ಅಂತ ಅನ್ಕೊಳ್ತೀರಿ? ಯಾವ ರೀತಿ ಪೂರಕವಾಗಿರಬೇಕು? ವಾತಾವರಣ ನಿಜ. ವಾತಾವರಣ ನಮಗೆ ತಲೆಯಲ್ಲಿ ಮುಖ್ಯವಾಗಿ ಮನಸ್ಥಿತಿ ಶಾಂತವಾಗಿರಬೇಕು. ಶಾಂತವಾಗಿ ಮನಸ್ಥಿತಿಯನ್ನು ಇಟ್ಕೊಂಡು ಆ ಒಂದು ಅವ್ರು ಹೇಳಿದ್ದ ಒಂದು ಘಟನೆಯನ್ನು ನಾವು ತಲೆಯಲ್ಲಿ ತಗೊಂಡ್ರೆ ಯಾವ ರೀತಿಯಲ್ಲಿ ಮೊದಲು ಬರಿಬಹುದು ಯೋಚನೆ ಮಾಡಬಹುದು. ಮೊದಲು ಕೊನೆಗೆ ಹೋಗಿ ಆಮೇಲೆ ಸಿಂಹಾವಲೋಕನ ಕರ್ಮದಿಂದ ಹಿಂದೆ ನೋಡಿ ಅದನ್ನು ಪೂರ್ತಿ ವಿವರಿಸಬಹುದಾ, ಅಥವಾ ಆರಂಭದಿಂದಲೇ ಹೇಗೆ ನೋಡಿದೀವಿ ಅದನ್ನು ತೆಗೆದುಕೊಂಡು ಮುಂದೆ ಹೋಗಬಹುದಾ, ಕೊನೆಯಲ್ಲಿ ಎಂಡ್ ಮಾಡಬಹುದಾ? ಈ ರೀತಿಯಾಗಿ ಅನೇಕ ಒಂದು ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಂತೀವಲ್ಲ, ಆ ಥರ ನೋಡ್ಕೊಂಡು ಹೋಗ್ತೀವಿ. ಯಾವ ರೀತಿ ಚೆನ್ನಾಗಿ ಅನ್ಸುತ್ತೆ. ಇಲ್ಲ ಹೊಳೆದ್ರೆ ಆ ಮಧ್ಯದಿಂದಲೇ ಶುರು ಮಾಡಿ ಹಳೆಯದನ್ನ ಸ್ವಲ್ಪ ಹೇಳಿ ನಂತರ ಮುಂದೆ ಏನಾಗ್ತದೋ ಆ ಕಾರ್ಯಗತವ ಅದನ್ನ ಹೆಚ್ಚಾಗಿ ಹೇಳೋದು ಅಭ್ಯಾಸ, ಕಾರ್ಯಗತಗೊಳಿಸೋದು ಅದು ರೂಢಿ, ಅಭ್ಯಾಸ. ಎಲ್ರಿಗೂ ಒಂದು ಸಲೀಸಾದ ಒಂದು ಸರಳವಾದ ಅಭ್ಯಾಸ. ಇಲ್ಲ ಇಲ್ಲಿಂದ ಶುರು ಮಾಡಿ ಎಂಡ್ವರೆಗೂ ಪೂರ್ತಿ ಹೇಳ್ಕೊಂಡೆ ಈಗಿದ್ಲೇ ಹೇಳ್ಕೊಂಡು ಹೋಗೋದು ಒಂದು ರೀತಿಯಲ್ಲಿ ಕೆಲವೊಮ್ಮೆ ಬೋರ್ ಅನ್ಸ್ಬಹುದು. ಅದಕ್ಕೆ ಹಿಂದಿಂದೆಲ್ಲ ಒಂದು ಸಿನಿಮಾ ರೀತಿ ಕನಸುಗಳಲ್ಲಿ ಅಥವಾ ಏನೋ ಒಂದು ನೆನಪುಗಳಲ್ಲಿ ಹೇಳಿಬಿಡೋದು ಒಂದು ರೀತಿಯಲ್ಲಿ ಅಭ್ಯಾಸ. ಆ ರೀತಿಯಲ್ಲಿ ಹೆಚ್ಚಾಗಿ ತಗೊಳ್ತಾ ಇರ್ತೀವಿ. ಇನ್ನು ಪ್ರತಿಯೊಬ್ಬ ಸಾಧಕರು ಕೂಡ, ಇವತ್ತು ನೀವು ಸಾಧಕರಾಗಿ ಅಲ್ಲಿ ಕೂತಿದ್ದೀರಿ, ಎಲ್ಲರಿಗೂ ಕೂಡ ಗುರು ಅನ್ನೋದು ಇದ್ದೇ ಇರ್ತಾರೆ. ಸೊ ಅದು ಅವರ ತಂದೆ ತಾಯಿ ಆಗಿರ್ಬೋದು, ಅಥವಾ ಅವರ ಜೊತೆಗಿರುವಂತಹ ಒಂದು ಜೀವನ ಸಂಗಾತಿ ಆಗಿರ್ಬೋದು, ಅಥವಾ ಶಾಲೆಯಲ್ಲಿ ಕಲಿಸಿದಂಥ ಶಿಕ್ಷಕ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಕ್ಷೇತ್ರದ ಒಂದು ದಿಗ್ಗಜರೇ ಆಗಿರ್ಬೋದು. ನಿಮ್ಮ ಜೀವನದ ಈ ಒಂದು ಸಾಧನೆಗೆ ಕಾರಣ, ನಿಮ್ಮ ಬೆನ್ನೆಲುಬಾಗಿ ನಿಂತಂಥವ್ರು ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಮೊದಲಿಗೆ ನಮ್ಮ ತಂದೆಯನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಬೀಜವನ್ನ ನನ್ನಲ್ಲಿ ಬಿತ್ತಿರುವಂಥ ತಂದೆ ತಾಯಿಗಳನ್ನ ನೆನೆಸ್ಕೊಂಡು ಮುಂದೆ ಪ್ರತಿಯೊಬ್ಬರು ಗುರುನೇ ಆಗ್ತಾ ಹೋದ್ರು. ಯಾರ್ಯಾರು ಬಂದವರು, ಯಾರು ಹೇಳಿದ್ರು, ಸಹೃದಯಗಳು. ಇನ್ನು ಕೆಲವೊಬ್ರು ಖಡಾಖಂಡಿತವಾಗಿ ಇದು ತಪ್ಪು ನಿಂದು ಅಂತ ಫೋನ್ ಮಾಡಿ ಹೇಳ್ತಾರೆ, ಈ ತಪ್ಪು ಈ ರೀತಿ ಬರಿಬಾರ್ದು ಅಂತ. ಖ್ಯಾತನಾಮರೇ ಹೇಳ್ತಾರೆ. ನಮ್ಮ ಹೇಮಾ ಪಟ್ಟಣ ಶೆಟ್ಟಿ ಮೇಡಮ್ ಅವರು ಕರೆಕ್ಟಾಗಿ ಫೋನ್ ಮಾಡಿ ಹೇಳ್ತಾರೆ, ಇದು ತಪ್ಪು ನೋಡಿ, ಇದು ಕರೆಕ್ಟ್ ಅಲ್ಲ, ಇದೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. ಬಹಳ ಅದನ್ನ ಖುಷಿ ಪಡ್ತೀನಿ, ಬಹಳ ಗೌರವಿಸ್ತೀನಿ. ಯಾಕಂದ್ರೆ ತಪ್ಪುಗಳನ್ನು ಹೇಳೋರು ಕಡಿಮೆ. ಈ ರೀತಿ ತಪ್ಪುಗಳನ್ನ ಹೇಳಿದಾಗ ನಾವು ಮುಂದೆ ಸರಿಪಡಿಸ್ಕೊಳ್ಬಹುದು. ಈ ರೀತಿಯಾಗಿ ಹೇಳಿದವರೆಲ್ಲ ಯಾರ್ಯಾರು ಹೇಳ್ತಾರೆ ಎಲ್ಲರೂ ನನ್ನ ಗುರುಗಳೇ ಅಂತ ಭಾವಿಸ್ಕೊಂಡು ಈ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ. ಏನೇನು ಯೋಜನೆಗಳನ್ನ ಇಟ್ಕೊಂಡಿದ್ರಿ ಮೇಡಮ್? ಏನೇನು ಮಾಡಬೇಕು ಮುಂದಕ್ಕೆ ಅಂತ ಇದೆ? ಒಂದು ಸಾಹಿತ್ಯ ಕ್ಷೇತ್ರಗಾಗಿರ್ಬೋದು, ಅಥವಾ ನಿಮ್ಮ ಬರವಣಿಗೆಯಿಂದ ಆಗಿರ್ಬೋದು, ಅಥವಾ ಒಂದು ಯುವಕರಿಗೆ ಏನೋ ಒಂದು ಉತ್ತಮವಾದಂಥ ಒಂದು ಕೊಡುಗೆ ನೀಡೋ ರೀತಿ ಆಗಿರ್ಬೋದು, ಏನೇನು ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಇದೆ?
ಸಾಹಿತ್ಯ ಕ್ಷೇತ್ರ ನನಗೆ ಬಹಳಷ್ಟನ್ನು ಕೊಟ್ಟಿದೆ. ನಾನು ಬಹಳ ಸಂತೋಷದಿಂದ ಹೇಳ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನ 4 ದತ್ತಿ ಪ್ರಶಸ್ತಿಗಳು, ಜೊತೆಗೆ ಕರ್ನಾಟಕ ಈ ಶಿವಮೊಗ್ಗ ಕರ್ನಾಟಕ ಸಂಘದ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ಜಗಜ್ಯೋತಿ ಸಂಘದ ಮುಂಬೈ ಪ್ರಶಸ್ತಿ, ಈ ರೀತಿ ಅನೇಕ, ಜೊತೆಗೆ ಉತ್ತರ ಕರ್ನಾಟಕ ಸಂಘದ ಶಾಂತಾದೇವಿ ಕಣವಿ ಪ್ರಶಸ್ತಿ, ಈ ರೀತಿ ಅನೇಕ ಪ್ರಶಸ್ತಿಗಳು, ತ್ರಿವೇಣಿ ಪ್ರಶಸ್ತಿ, ಇವೆಲ್ಲ ಒಲಿದು ಬಂದಿವೆ. ಸಾಹಿತ್ಯ ಕ್ಷೇತ್ರ ಬಹಳಷ್ಟನ್ನು ನನಗೆ ಕೊಟ್ಟಿದೆ. ಹೀಗಾಗಿ ನಾನು ನನ್ನ ಕೈಯಿಂದ ಸಾಧ್ಯ ಆದಷ್ಟು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ್ತಾ ಹೋಗಬೇಕು, ನನ್ನ ಕೈಯಿಂದ ಸಾಧ್ಯ ಆದಷ್ಟು ಮಾಡ್ತಾ ಹೋಗಬೇಕು ಅನ್ನೋದು ನನ್ನ ಒಂದು ಆಸೆ, ಹಂಬಲ, ಎಲ್ಲಾನು ಹೆಬ್ಬಯಕೆ ಅಂದ್ರೂ ಪರವಾಗಿಲ್ಲ ಆ ರೀತಿ. ಇನ್ನು ಈಗಿನ ಕಾಲದವರಿಗೆ, ಯುವಕರಿಗೆ ನಾನು ಮುಖ್ಯವಾಗಿ ಹೇಳೋಕೆ ಇಷ್ಟಪಡ್ತೀನಿ, ಒಂದು ಹವ್ಯಾಸ ಅನ್ನೋದು ಯಾವಾಗಲೂ ಜೀವನದಲ್ಲಿ ಬಹಳ ಮುಖ್ಯ. ಒಂದು ಇದ್ದೇ ಇರಬೇಕು. ಅದು ನಿಮಗೆ ರುಟೀನ್ ನಿಮ್ಮ ಲೈಫ್ನಿಂದ, ಯಾಂತ್ರಿಕ ಬದುಕಿನಿಂದ ನಿಮಗೆ ಬಿಡುಗಡೆಯನ್ನು ದೊರಕಿಸಿಕೊಡ್ತದೆ. ಅಂದ್ರೆ ವೃತ್ತಿ ಬೇರೆ, ಪ್ರವೃತ್ತಿಯಾಗಿ ಏನಾದ್ರೂ ಇರಬೇಕು, ಖಂಡಿತ ಪ್ರವೃತ್ತಿಯಾಗಿ ಇರಲೇಬೇಕು. ಇದು ಯಾಂತ್ರಿಕ ಬದುಕಿನಿಂದ ನಿಮಗೆ ಒಂದಷ್ಟು ಬಿಡುಗಡೆಯನ್ನು ದೊರಕಿಸಿಕೊಡ್ತದೆ. ಅದೇ ನಿಮ್ಮ ಜೀವನ ಸ್ಟ್ರೆಸ್ ರಿಲೀಸ್ ಅಂತ ಏನ್ ಹೇಳ್ತೀವಿ, ರಿಲೀಫ್ ಆಗಬಹುದು ಅದರಿಂದಾನೆ. ಸೊ ಅದಕ್ಕೋಸ್ಕರ ಒಂದು ಹವ್ಯಾಸವನ್ನು ನೀವು ಬೆಳೆಸ್ಕೊಳ್ಳಲೇಬೇಕು. ಅದು ಯಾಕೆ ಸಾಹಿತ್ಯ ಆಗಬಾರ್ದು? ಸಾಹಿತ್ಯ ಬಹಳ ಒಳ್ಳೆಯ ಅಭ್ಯಾಸ. ಹಿಂದಿನವ್ರು ಬರೆದದನ್ನ ಓದಿ, ಅದನ್ನೆಲ್ಲ ನೋಡಿ, ನೀವು ಅದರಿಂದ ಪ್ರೇರೇಪಿತರಾಗಿ ಈಗಿನ ಕಾಲದಿಂದ ನೋಡ್ಕೊಂಡು ಹಿಂದಿಂದನ್ನು ಓದಿ ಬೇರುಗಳನ್ನ ನಾವು ಯಾವಾಗಲೂ ಕೂಡ ಬಳಸ್ಕೊಂಡು, ಖಂಡಿತ ಬೇರುಗಳನ್ನ ಬಿಡಬಾರ್ದು. ಯಾವಾಗ್ಲೂ ನಾವು ಬೇರಿನಿಂದಲೇ ಆಕಾಶದ ಮೇಲೆ ಬೆಳಿಬೇಕು. ಬೇರೆ ಕೆಳಗಡೆ ಮಣ್ಣಿನಲ್ಲಿ ಗಟ್ಟಿಯಾಗಿದ್ದಾಗ ಮರ ಮೇಲೆ ಆಕಾಶದ ಹತ್ರ ಬೆಳಿಬಹುದು. ರೆಂಬೆ ಕೊಂಬೆಗಳನ್ನ ಚಾಚಿ ಹೂವು ಹಣ್ಣುಗಳನ್ನ ಬಿಡಬಹುದು. ನೀವು ಇಂದಿನದೆಲ್ಲ ನೋಡ್ಕೊಳ್ಳಿ, ಇಂದಿನ ಸಮಸ್ಯೆಗಳು ಇಂದಿನದೆಲ್ಲ ನೋಡ್ಕೊಂಡು ಅದನ್ನ ನಿಮ್ಮ ಕಥೆಗಳಲ್ಲಿ, ನಿಮ್ಮ ಸಾಹಿತ್ಯದಲ್ಲಿ ಅಳವಡಿಸಿಕೊಂಡು ಹೂವು ಹಣ್ಣುಗಳನ್ನಾಗಿ ಮಾರ್ಪಡಿಸಿ. ವೆರಿ ನೈಸ್, ಅದ್ಭುತವಾದ ಮಾತುಗಳು ಮೇಡಮ್. ತುಂಬಾ ಖುಷಿ ಆಯ್ತು ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಒಂದು ಕಾದಂಬರಿ ಕೂಡ ಒಂದು ನಿರ್ಮಾಣ ಹಂತದಲ್ಲಿದೆ ಅಂತ ಅಂದ್ರೆ ಆದಷ್ಟು ಬೇಗ ಪೂರ್ಣಗೊಳ್ಳಲಿ. ಅದನ್ನ ಓದುವಂಥ ಅವಕಾಶ ಕೂಡ ಎಲ್ಲ ಸದಭಿರುಚಿ ಇರುವಂಥ ಒಂದು ಓದುಗರಿಗೆ ಸಿಗ್ಲಿ, ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಮ್ಮ ಕಡೆಯಿಂದ ಆಶಿಸ್ತೀವಿ. ಎಲ್ಲ ದೊಡ್ಡ ದೊಡ್ಡ ನಮ್ಮ ಸಾಹಿತ್ಯ ಲೋಕದ ದಿಗ್ಗಜರ ಆಶೀರ್ವಾದ ಕೂಡ ನಿಮಗೆ ಸಿಗ್ಲಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನನಗೂ ಅಷ್ಟೇ. ಧನ್ಯವಾದಗಳು ಲಕ್ಷ್ಮೀ ಮೇಡಮ್. ಧನ್ಯವಾದಗಳು ವೀಕ್ಷಕರಿಗೆಲ್ಲ, ಖಂಡಿತ ಧನ್ಯವಾದಗಳು. ಎಸ್ ಮೇಡಮ್, ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮಧುರಾ ಕರ್ಣಂ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಒಂದು ರೀತಿ ಯಾವ ರೀತಿ ಹೆಣ್ಣು ಮಕ್ಕಳು ಅವರ ಒಂದು ಸಂಸಾರದ ಕೆಲಸಗಳು, ಅವರ ಒಂದು ವೃತ್ತಿ ಬದುಕಿನಲ್ಲಿರುವಂಥವ್ರಿಗೆ ಅವರ ಕಷ್ಟಗಳು, ಎಲ್ಲದರ ಮಧ್ಯೆ ಒಂದು ಕಲೆ, ಚಿತ್ರಕಲೆ ಅಥವಾ ಸಾಹಿತ್ಯ ಇದನ್ನು ಆಯ್ಕೆ ಮಾಡಿಕೊಂಡಾಗ ಯಾವ ರೀತಿ ಅವರ ಒಂದು ಜೀವನದ ಮೌಲ್ಯಗಳನ್ನ ಇನ್ನಷ್ಟು ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಆಗಿರ್ಬೋದು, ಆ ಒಂದು ಹೆಣ್ಣು ಮಕ್ಕಳಿಗೆ ಬಹುಶಃ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಅವರ ಒಂದು ಅನುಭವದ ಮೇಲೆ, ಅವರ ಕಥೆಗಳ ಮೇಲೆ ಎಲ್ಲವೂ ಕೂಡ ಹೇಳ್ತಾ ಬಂದರು. ಕವನಗಳನ್ನ ಓದಿದ್ರು, ಕಥೆಯನ್ನ ಕೂಡ ಹೇಳಿದ್ರು. ಅದ್ಭುತವಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿ. ನಾವು ಹೋಗಿ ಬರ್ತೀವಿ. ತಮ್ಮ ದಿನ ಶುಭಕರವಾಗಿರಲಿ. ನಮಸ್ಕಾರ.